ಪರಿವರ್ತನೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 2. ಪ್ರಾರಂಭಿಕ ಜೀವನ ಮತ್ತು ಪ್ರೌಢಾವಸ್ಥೆ. ಗಿರೀಶ್ ಚಂದ್ರ ಘೋಷ್ ಉತ್ತರ ಕೋಲ್ಕತ್ತಾದ ಬಾಗ್ ಬಜಾರ್ನಲ್ಲಿ ಫೆಬ್ರವರಿ 28, 1844 ಜನಿಸಿದನು. ತಂದೆ ನೀಲ್ಕಮಲ್, ತಾಯಿ ರಾಯ್ಮಣಿ. ಇವರಿಗೆ 11 ಜನ ಮಕ್ಕಳು. ಗಿರೀಶ್ 8ನೇಯವನು. ಶ್ರೀಕೃಷ್ಣನು ಅವನ ತಾಯಿಗೆ 8ನೆಯ ಮಗುವಾದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ 8ನೆಯ ಮಗುವನ್ನು ಶುಭ ಸೂಚಕವೆಂದು ಭಾವಿಸುವುದುಂಟು. ಹಾಗಾಗಿ ಗಿರೀಶನ ಚಿಕ್ಕಪ್ಪ, ಈ ಮಗು ನಮ್ಮ ವಂಶಕ್ಕೆ ಕೀರ್ತಿ ತರುವಂಥವನಾಗುತ್ತಾನೆ ಎಂದು ಭವಿಷ್ಯ ನುಡಿದಿದ್ದರು. ಗಿರೀಶ್ ತನ್ನ ತಂದೆ ತಾಯಿಯರನ್ನು ಕುರಿತು ಹೀಗೆ ಹೇಳಿದ್ದಾನೆ: ನನ್ನ ತಂದೆ ಪರಿಣತ ಲೆಕ್ಕಿಗ ಮತ್ತು ಅವರಿಗೆ ಅಪಾರ ನಿರ್ವಹಣಾ ಸಾಮರ್ಥ್ಯವಿದ್ದು ಅವರು ಪ್ರಾಪಂಚಿಕ ಜ್ಞಾನವುಳ್ಳವರಾಗಿದ್ದರು. ನನ್ನ ತಾಯಿ ಮೃದು ಸ್ವಭಾವದವರಾಗಿದ್ದು ಅವರಿಗೆ ದೇವರಲ್ಲಿ ಅಪಾರ ಭಕ್ತಿ. ಆಕೆಗೆ ಆಧ್ಯಾತ್ಮ ಪ್ರವಚನಗಳೆಂದರೆ ತುಂಬ ಇಷ್ಟ ಮತ್ತು ದೇವತೆಯರ ಕೀರ್ತನೆಗಳನ್ನು ಹಾಡುತ್ತಾ ತಲ್ಲೀನರಾಗುತ್ತಿದ್ದರು. ಯಾರೇ ವೈಷ್ಣವ ಪಂಥದ ಸಂತ ಮನೆಗೆ ಬರಲಿ ನನ್ನ ತಾಯಿ ಅವರಿಗೆ ಹಣ ನೀಡುತ್ತಿದ್ದರು ಮತ್ತು ಕೀರ್ತನೆಗಳನ್ನು ಹಾಡಲು ಬೇಡಿಕೊಳ್ಳುತ್ತಿದ್ದರು. ನನ್ನ ತಂದೆಯಿಂದ ನಾನು ಸೂಕ್ಷ್ಮಮತಿ ಮತ್ತು ಬದುಕಿಗೆ ಸಂಬಂಧಿಸಿದಂಥ ವ್ಯವಹಾರ ಜಾಣ್ಮೆಯನ್ನು, ತಾಯಿಯಿಂದ ಸಾಹಿತ್ಯ ಪ್ರೀತಿ ಮತ್ತು ದೈವ ಭಕ್ತಿಯನ್ನು ಬಳುವಳಿಯಾಗಿ ಪಡೆದೆನು. ಗಿರೀಶ್ ತಂದೆ ನೀಲ್ಕಮಲ್ ಅವರು ಕಾರ್ಯಶೀಲ ಮತ್ತು ಪ್ರಾಮಾಣಿಕ ವ್ಯಕ್ತಿ. ಒಮ್ಮೆ ನೆರೆಯವರೊಬ್ಬರು ಕೆಲಸ ಕೇಳಲೆಂದು ಅವರಲ್ಲಿಗೆ ಬಂದರು. ಆ ವ್ಯಕ್ತಿಗೆ ನೀಲಕಮಲ್ ಅವರು ತಮ್ಮ ಕಚೇರಿಯಲ್ಲಿ ಕೆಲಸ ಕೊಡಲು ಒಂದು ಷರತ್ತಿನ ಮೇಲೆ ಒಪ್ಪಿಕೊಂಡರು. ಅಂದರೆ ಆತನ ಸಂಬಳದಿಂದ ಪ್ರತಿ ತಿಂಗಳು 5 ರೂಪಾಯಿಗಳನ್ನು ಕಡಿತ ಮಾಡಿಕೊಳ್ಳುವುದು. ಅದಕ್ಕೆ ಆ ವ್ಯಕ್ತಿ ಒಪ್ಪಿದನಾದರೂ ಆತನ ಸಂಬಂಧಿಕರು ಇದು ನೀಲ್ಕಮಲ್ ಅವರ ಸಣ್ಣತನವನ್ನು ತೋರುತ್ತದೆ ಎಂದು ಟೀಕಿಸಿದರು. ಕೆಲವು ವರ್ಷಗಳ ನಂತರ ಆ ವ್ಯಕ್ತಿ ಮೃತಪಟ್ಟರು. ಪರಿಣಾಮವಾಗಿ ಅವರ ಕುಟುಂಬ ಹಣಕಾಸಿನ ತೊಂದರೆಯಿಂದಾಗಿ ಬೀದಿಗೆ ಬೀಳುವಂತಾಯಿತು. ಆಗ ನೀಲ್ಕಮಲ್ ಅವರು ಆ ವ್ಯಕ್ತಿಯ ಪತ್ನಿಯನ್ನು ಕರೆಸಿಕೊಂಡು ಹೀಗೆ ಹೇಳುತ್ತಾರೆ: ನಿಮ್ಮ ಪತಿ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಅವರ ಸಂಬಳದಿಂದ ಪ್ರತಿ ತಿಂಗಳು 5 ರೂಪಾಯಿಗಳನ್ನು ಕಡಿತ ಮಾಡುತ್ತಿದ್ದೆ. ಹಾಗೆ ನನ್ನಲ್ಲಿ ಠೇವಣಿಯಾದ ಒಟ್ಟು ಮೊತ್ತ ಮತ್ತು ಅದಕ್ಕೆ ಬಡ್ಡಿ ಸೇರಿಸಿ ನಿಮಗೀಗ ಸಂದಾಯ ಮಾಡುತ್ತಿದ್ದೇನೆ. ಮತ್ತೋರ್ವ ನೆರೆಯ ವ್ಯಕ್ತಿ ತನ್ನ ಮಗಳ ವಿವಾಹಕ್ಕೆಂದು ನೀಲ್ಕಮಲ್ ಅವರಿಂದ 500 ರೂಪಾಯಿಗಳನ್ನು ಸಾಲ ಪಡೆದಿದ್ದನು. ಪ್ರತಿ ತಿಂಗಳು 15 ರೂಪಾಯಿಗಳಂತೆ ಈ ಸಾಲವನ್ನು ಮರುಪಾವತಿ ಮಾಡುವುದಾಗಿ ಆತನು ಒಪ್ಪಿಕೊಂಡಿದ್ದ. ಆದರೆ ಅವನು ಮದ್ಯವ್ಯಸನಿ ಮತ್ತು ಗೂರಲು ರೋಗಿಯೂ ಆಗಿದ್ದನು. ಆತ 450 ರೂಪಾಯಿಗಳನ್ನು ಸಂದಾಯ ಮಾಡಿ ಉಳಿದ 50 ರೂಪಾಯಿಗಳನ್ನು ಹಾಗೆಯೇ ತೀರ್ವಳಿ ಮಾಡಿಕೊಳ್ಳಲು ಕೇಳಿದ. ಆದರೆ ನೀಲ್ಕಮಲ್ ಅವರು ಅದಕ್ಕೆ ಒಪ್ಪದೆ ಉಳಿದ ಹಣವನ್ನು ಪಾವತಿಸಬೇಕೆಂದು ಆಗ್ರಹಿಸಿ ಹೇಳಿದರು: ನಿನಗೆ ಹೆಂಡ ಸಾರಾಯಿಕೊಳ್ಳಲು ಹಣ ಉಂಟು, ಸಾಲ ತೀರಿಸಲು ಹಣವಿಲ್ಲ ಎನ್ನಲು ನಾಚಿಕೆಯಾಗುವುದಿಲ್ಲವೇ? ಕೊನೆಗೆ ಆ ವ್ಯಕ್ತಿ ಸಾಲವನ್ನು ಪೂರ್ತಿ ಸಂದಾಯ ಮಾಡಿದ. ಇದಾದ ಬಳಿಕ ಕೆಲವೇ ತಿಂಗಳಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಆತ ಮರಣ ಹೊಂದಿದನು. ನೀಲ್ಕಮಲ್ ಆತನ ಪತ್ನಿಯನ್ನು ಕರೆದು ಹೀಗೆ ಹೇಳಿದರು: ನಾನು ನಿನ್ನ ಗಂಡನನ್ನು ಕರೆಸಿಕೊಂಡು ಕುಡಿಯುವುದನ್ನು ನಿಲ್ಲಿಸೆಂದು ಆಗ್ರಹಪಡಿಸಿದೆನು. ಆದರೆ ಆತ ನನ್ನ ಮಾತು ಕೇಳಲಿಲ್ಲ. ನನಗೆ ಗೊತ್ತಿತ್ತು ಈತ ಬಹಳ ಕಾಲ ಬದುಕುವುದಿಲ್ಲವೆಂದು. ನಿನ್ನ ಗಂಡನು ಮರುಪಾವತಿಸಿದ ಸಾಲದ ಬಾಬ್ತು 500 ರೂಪಾಯಿಗಳನ್ನು ನಾನು ನಿನಗೀಗ ಕೊಡುತ್ತಿದ್ದೇನೆ. ಬಾಕಿ ಸಾಲಗಳೇನಾದರೂ ಇದ್ದರೆ ತೀರಿಸು. ಉಳಿದ ಹಣವನ್ನು ನಿನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಿಕೊ. ಈ ಸಂಗತಿಯನ್ನು ತಿಳಿದ ನೆರೆಹೊರೆಯವರು ನೀಲ್ಕಮಲ್ ಅವರ ಔದಾರ್ಯವನ್ನು ಕಂಡು ಚಕಿತರಾಗಿ ಅವರ ದೂರದೃಷ್ಟಿಯನ್ನು ಹೊಗಳಿದರು. ಮತ್ತೊಂದು ಸಂದರ್ಭ.
ಸ್ನೇಹಿತರೊಬ್ಬರು ತಮ್ಮ ಅಡ್ಡದಾರಿ ಹಿಡಿದಿದ್ದ ಮಗನನ್ನು ಕುರಿತು ನೀಲ್ಕಮಲ್ ಅವರಿಗೆ ದೂರು ಹೇಳತೊಡಗಿದರು. ನಮ್ಮ ಹುಡುಗ ಶಾಲೆಯ ಓದನ್ನು ಪೂರ್ತಿಗೊಳಿಸಲಿಲ್ಲ. ಕೆಲಸವೆಂದು ಏನಾದರೂ ಅವನು ಮಾಡುವುದಿರಲಿ, ಹೇಳಿದ ಮಾತನ್ನೂ ಕೇಳುವುದಿಲ್ಲ. ಅಲ್ಲಿ ಇಲ್ಲಿ ಅಲೆಯುವುದು ಅಥವಾ ಮೀನು ಹಿಡಿಯುವುದರಲ್ಲಿ ಕಾಲ ವ್ಯರ್ಥ ಮಾಡುತ್ತಿದ್ದಾನೆ. ಸ್ನೇಹಿತನಿಗೆ ನೀಲ್ಕಮಲ್ ಅವರು ಹೇಳುತ್ತಾರೆ, ನೀವೇಕೆ ಒಂದೆರಡು ಮೀನು ಸಾಕುವ ಹೊಂಡಗಳನ್ನು ಗುತ್ತಿಗೆ ಹಿಡಿದು ಅವನಿಗೆ ಮೀನು ಬೆಳೆಸಿ ಮಾರಾಟ ಮಾಡಲು ವ್ಯವಸ್ಥೆ ಮಾಡಬಾರದು? ಇದರಿಂದ ಅವನ ಹವ್ಯಾಸಕ್ಕೆ ಪ್ರೋತ್ಸಾಹ ಸಿಗುವುದು ಮಾತ್ರವಲ್ಲ, ಇದರಿಂದ ನಿಮ್ಮ ಕುಟುಂಬಕ್ಕೆ ಆದಾಯದ ಮೂಲವೂ ಆಗುವುದಲ್ಲವೇ? ಅಡ್ಡದಾರಿ ಹಿಡಿದಿದ್ದ ಆ ತರುಣ ಮುಂದೆ ಅತ್ಯಂತ ಯಶಸ್ವಿ ಮೀನು ವ್ಯಾಪಾರಿಯಾದದ್ದು ಮಾತ್ರವಲ್ಲ, ಅದರಿಂದ ಅಪಾರ ಹಣವನ್ನೂ ಸಂಪಾದಿಸಿದನು. ಹೀಗೆ ನೀಲ್ಕಮಲ್ ಅವರ ವ್ಯಾವಹಾರಿಕೆ ಸಲಹೆ ಸೂಚನೆಗಳು ನೆರೆಹೊರೆಯವರಿಗೆ ಸಹಾಯ ಮಾಡುತ್ತಿದ್ದವು. ಗಿರೀಶ್ ಅವರ ತಾಯಿ ದೈವ ಭಕ್ತೆ. ಆಕೆ ಅವರ ಮನೆದೇವರಾದ ಶ್ರೀಧರ ದೇವರನ್ನು ಭಕ್ತಿಯಿಂದ ಪ್ರತಿದಿನವೂ ಪೂಜಿಸುತ್ತಿದ್ದರು. ಒಮ್ಮೆ ರಾಯ್ಮಣಿಯವರು ದೇವರ ನೈವೇದ್ಯಕ್ಕೆಂದು ಚೆನ್ನಾಗಿ ಹಣ್ಣಾಗಿದ್ದ ಹಲಸಿನ ಹಣ್ಣನ್ನು ಪ್ರತ್ಯೇಕವಾಗಿ ಇಟ್ಟಿದ್ದರು. ಅದರ ಒಂದಷ್ಟು ಭಾಗವನ್ನು ಆಕೆಯ ಮಕ್ಕಳಲ್ಲಿ ಒಬ್ಬ, ಪ್ರಾಯಶಃ ಗಿರೀಶನೇ ಇರಬಹುದು, ತಿಂದು ಬಿಟ್ಟಿದ್ದನು. ಪೂಜಾ ಸಮಯದಲ್ಲಿ ಹಣ್ಣಿನ ಒಂದಷ್ಟು ಭಾಗವನ್ನು ಯಾರೋ ತಿಂದು ಬಿಟ್ಟಿರುವುದು ಆಕೆಯ ಗಮನಕ್ಕೆ ಬಂದಿತು. ಹಾಗೆ ಎಂಜಲಾದ ಆ ಹಣ್ಣನ್ನು ನೈವೇದ್ಯವೆಂದು ದೇವರಿಗೆ ಆಕೆ ಅರ್ಪಿಸಲಿಲ್ಲ. ಹಿಂದೂ ಸಂಪ್ರದಾಯದಲ್ಲಿ ಹೀಗೆ ಅಪವಿತ್ರವಾದ ಆಹಾರವನ್ನು ದೇವರಿಗೆ ಅರ್ಪಿಸುವಂತಿಲ್ಲ. ಅಂದು ರಾತ್ರಿ ಆಕೆಯ ಸ್ವಪ್ನದಲ್ಲಿ ನೀಲವರ್ಣದ ಒಂದು ಸುಂದರ ಗಂಡು ಮಗು ಕಾಣಿಸಿಕೊಂಡು ನಗುತ್ತಾ ಆಕೆಗೆ ಹೇಳಿತು, ನನಗೆ ಹಲಸಿನ ಹಣ್ಣೆಂದರೆ ಬಹಳ ಆಸೆ, ನೀನೇಕೆ ಅದನ್ನು ನನಗೆ ಕೊಡಲಿಲ್ಲ? ಅದು ಅಪವಿತ್ರವಾಗಿದ್ದರೇನಂತೆ? ನಾನು ನಿನ್ನ ಮಕ್ಕಳ ಒಳಗೂ ವಾಸಿಸಿರುವೆನು. ನಾಳೆ ಉಳಿದ ಹಣ್ಣನ್ನು ನನಗೆ ನೈವೇದ್ಯ ಮಾಡು. ಈ ಘಟನೆಯನ್ನು ಗಿರೀಶ್ ತನ್ನ ಬರಹವೊಂದರಲ್ಲಿ ಸ್ಮರಿಸಿ ಪ್ರಸ್ತಾಪಿಸಿದ್ದಾನೆ. ಗಿರೀಶ್ ಅವರ ಚಿಕ್ಕಪ್ಪ ರಾಮನಾರಾಯಣ್ ಅವರು ವಿನಯವಂತರು ಮತ್ತು ದಯಾಳುಗಳು. ಅವರು ತಾವು ಊಟ ಮಾಡುವ ಮುಂಚೆ ತಮ್ಮ ಮನೆಯ ಅಕ್ಕಪಕ್ಕದವರು ಊಟ ಮಾಡಿದ್ದಾರೆಯೇ ಎಂದು ವಿಚಾರಿಸುತ್ತಿದ್ದರು. ಅವರು ಅಷ್ಟೇ ಧಾರಾಳ ಬುದ್ಧಿಯವರು, ಹಾಸ್ಯಪ್ರಿಯರು. ಮದ್ಯ ಸೇವನೆ ಎಂದರೆ ಇವರಿಗೆ ಪ್ರಿಯ. ಪ್ರಾಯಶಃ ಇವರ ಈ ಗುಣಗಳು ಗಿರೀಶ್ನಲ್ಲಿಯೂ ಕಾಣಿಸಿಕೊಂಡಿರಬಹುದು. ಮನುಷ್ಯನ ವ್ಯಕ್ತಿತ್ವ ಸಂಪೂರ್ಣವಾಗಿ ಅನುವಂಶೀಯ ಗುಣಗಳನ್ನು ಬಳುವಳಿಯಾಗಿ ಪಡೆಯುವುದರಿಂದಲೇ ರೂಪ ತಾಳುತ್ತದೆಂದು ಹೇಳಲಾಗದು. ಈ ಗುಣಗಳು ಒಳ್ಳೆಯವೂ ಅಥವಾ ಕೆಟ್ಟವೂ ಇರಬಹುದು. ವ್ಯಕ್ತಿತ್ವ ವಿಕಾಸವೆನ್ನುವುದು ಸ್ಥಳ, ಕಾಲ, ವಿದ್ಯಾಭ್ಯಾಸ, ಹಿಂದಿನ ಜನ್ಮಗಳಿಂದ ಬಂದಿರುವ ಪ್ರವೃತ್ತಿ, ಸ್ವಭಾವ, ಒಲವು, ಸದ್ಯದ ವಾತಾವರಣ ಮತ್ತು ಆ ವ್ಯಕ್ತಿಯ ಪ್ರತಿಭೆಗಳನ್ನು ಬಹುಮಟ್ಟಿಗೆ ಅವಲಂಬಿಸಿರುತ್ತದೆ. ಹೀಗಾಗಿ ವ್ಯಕ್ತಿಯ ಅಸಾಧಾರಣ ಪ್ರತಿಭೆ ಅನುವಂಶೀಯ ಗುಣಗಳಿಂದಲೇ ಬರುವಂಥದ್ದು ಎಂದು ಹೇಳಲಾಗುವುದಿಲ್ಲ. ಹಾಗೆಯೇ ಅದು ಸ್ವಪ್ರಯತ್ನದಿಂದಲೂ ಬರುವಂಥದ್ದು ಎನ್ನಲಾಗದು. ಅನುಪಮ ಪ್ರತಿಭೆ ಎಂಬುದು ಜನ್ಮದತ್ತವಾಗಿದ್ದು ಅದನ್ನು ಪ್ರಜ್ಞೆಯ ಕಲಾತ್ಮಕ, ಪ್ರಕಾಶಾತ್ಮಕ ವಿಕಾಸವೆನ್ನಬಹುದು. ಹೂವು ಬೀರುವ ಸುಗಂಧದಿಂದ ಅದರ ಸೌಂದರ್ಯ ಹೇಗೆ ಹೆಚ್ಚಾಗುವುದೋ ಹಾಗೆಯೇ ದೇವರ ವರದಿಂದ ದೊರೆತ ಆ ಪ್ರಜ್ಞೆಯು ಸಾಧಾರಣ ವ್ಯಕ್ತಿಯನ್ನು ಅಸಾಧಾರಣನನ್ನಾಗಿಯೂ ಮತ್ತು ಸಾಮಾನ್ಯ ಮನುಷ್ಯನನ್ನು ಅದ್ಭುತ ವ್ಯಕ್ತಿಯನ್ನಾಗಿಯೂ ಮಾಡುವುದು. ಗಿರೀಶ್ ಹುಟ್ಟಿದ ತರುವಾಯ ಆತನ ತಾಯಿ ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾದರು. ಗರ್ಭಕೋಶದ ಸೋಂಕಿನಿಂದ ಉಂಟಾಗುವ ಅತಿಸಾರ ಮತ್ತು ಜ್ವರದಿಂದ ಪೀಡಿತರಾದ ಅವರು ತಮ್ಮ ಮಗುವನ್ನು ನೋಡಿಕೊಳ್ಳಲು ಆಗಲಿಲ್ಲ. ಉಮಾ ಎಂಬ ಒಬ್ಬ ಆಳಿನ ಮಗಳೂ ಸಹ ಅದೇ ಸಮಯದಲ್ಲಿ ಒಂದು ಪುಟ್ಟ ಮಗುವಿನ ತಾಯಿಯಾಗಿದ್ದುದರಿಂದ ಆಕೆ ಗಿರೀಶ್ಗೆ ಹಾಲು ಕುಡಿಸುವ ತಾಯಿಯಾದಳು. ತನ್ನ ಮನೆಯವರಿಂದ ಗಿರೀಶ ಅಪಾರ ಪ್ರೀತಿ, ವಾತ್ಸಲ್ಯ ಅನುಭವಿಸಿದ್ದನಾದ್ದರಿಂದ
ಬಾಲ್ಯದಲ್ಲಿಯೇ ಅವನು ಮಹಾ ಸ್ವಾಭಿಮಾನಿ. ಅವನದು ಸೂಕ್ಷ್ಮ ಸ್ವಭಾವ. ಹಾಗಾಗಿ ಅವನು ಸಣ್ಣ ಪುಟ್ಟ ತಪ್ಪು ನಡವಳಿಕೆ ಅಥವಾ ಅನ್ಯಾಯವನ್ನೂ ಸಹಿಸುತ್ತಿರಲಿಲ್ಲ. ಅದರಿಂದಾಗಿ ಶೀಘ್ರ ಕೋಪಕ್ಕೆ ಒಳಗಾಗುತ್ತಿದ್ದನು. ಆದರೆ ಅವನ ಹಾರಾಟ, ಕೂಗಾಟ ಬಹಳ ಕಾಲ ನಡೆಯಲಿಲ್ಲ. ಅವನನ್ನು ತುಂಟ ಹುಡುಗ ಮತ್ತು ಹಠಮಾರಿ ಎಂದವರೂ ಉಂಟು. ಏನಾದರೊಂದನ್ನು ಕುರಿತು ಇದನ್ನು ನೀನು ಮಾಡಬೇಡ ಎಂದರೆ ಸಾಕು, ಅದನ್ನು ಮಾಡಿ ಮುಗಿಸುವ ತನಕ ಅವನು ಸುಮ್ಮನಿರುತ್ತಿರುವವನಲ್ಲ. ಬಹಳ ವರ್ಷಗಳ ನಂತರ ಈ ಸಂದರ್ಭಗಳನ್ನು ನೆನೆದು ನಕ್ಕು ಅವನು ಹೇಳಿದ್ದೆಂದರೆ, ಇದಕ್ಕೆಲ್ಲ ಕಾರಣ ನಾನು ಆ ಆಳಿನ ಮಗಳ ಪೋಷಣೆಯಲ್ಲಿ ಬೆಳೆದದ್ದು. ಒಂದು ದಿನ ಮಧ್ಯಾಹ್ನ ತಮ್ಮ ಮನೆಯ ಹಿತ್ತಲಲ್ಲಿ ಒಂದು ಸೌತೆಕಾಯಿ ಬೆಳೆದಿದ್ದನ್ನು ಬಾಲಕ ಗಿರೀಶ ಕಂಡನು. ಅವನ ಚಿಕ್ಕಮ್ಮ ಹೇಳಿದಳು, ಆ ಸೌತೆಕಾಯಿಯನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸೋಣ, ಇದನ್ನು ನೀನು ಮುಟ್ಟಬಾರದು. ಆ ಕೂಡಲೇ ಗಿರೀಶನಿಗೆ ಆ ಸೌತೆಕಾಯಿಯನ್ನು ಹೇಗಾದರೂ ಮಾಡಿ ಕಿತ್ತು ತಿನ್ನಬೇಕೆಂಬ ಚಪಲ ಉಂಟಾಯಿತಾದರೂ ಈ ವಿಚಾರವಾಗಿ ಏನನ್ನು ಹೇಳಲೋ ಅವನಿಗೆ ಹೆದರಿಕೆಯಾಗತೊಡಗಿತು. ಅಳುವುದಕ್ಕೆ ಶುರು ಮಾಡಿದ. ಅತ್ತು ಕರೆದು ಕಣ್ಣೀರು ಸುರಿಸಲು ಕಾರಣ ಕೇಳಿದುದಕ್ಕೆ ನನಗೆ ನೀರಡಿಕೆಯಾಗಿದೆ ಎಂದನು. ಆದರೆ ಕುಡಿಯಲು ನೀರು ಕೊಟ್ಟರೆ ಕುಡಿಯಲೊಲ್ಲ. ಆ ದಿನ ಸಂಜೆ ಕಚೇರಿಯಿಂದ ಮನೆಗೆ ಬಂದ ನೀಲ್ಕಮಲ್ ಅವರು ನಡೆದುದೆಲ್ಲವನ್ನೂ ಕೇಳಿ ತಿಳಿದುಕೊಂಡು ನೀರನ್ನೇಕೆ ಕುಡಿಯುತ್ತಿಲ್ಲವೆಂದು ಗಿರೀಶನನ್ನೇ ಪ್ರಶ್ನೆ ಮಾಡಿದರು. ಅದಕ್ಕೆ ಗಿರೀಶ್ ಹಿತ್ತಲಲ್ಲಿ ಬೆಳೆದಿರುವ ಸೌತೆಕಾಯಿ ತಿನ್ನಬೇಕೆಂದು ಆಸೆಯಾಗುತ್ತಿದೆ ಎಂದು ತನ್ನ ತಂದೆಗೆ ತಿಳಿಸಿದನು. ನೀಲ್ಕಮಲ್ ಅವರು ಒಬ್ಬ ಆಳು ಮಗನನ್ನು ಕರೆದು ಸೌತೆಕಾಯಿಯೊಂದನ್ನು ಕೊಂಡುಕೊಂಡು ಬರಲು ಮಾರುಕಟ್ಟೆಗೆ ಕಳಿಸಿದರು. ಆದರೆ ಹಾಗೆ ತಂದ ಸೌತೆಕಾಯಿಯನ್ನು ಗಿರೀಶ್ ತಿನ್ನದೆ ಹಿತ್ತಲಲ್ಲಿ ಬೆಳೆದಿರುವ ಸೌತೆಕಾಯಿಯೇ ಬೇಕೆಂದು ಹಠ ಹಿಡಿದನು. ನೀಲ್ಕಮಲ್ ರವರು ಹಿತ್ತಲಲ್ಲಿದ್ದ ಸೌತೆಕಾಯಿಯನ್ನು ಕಿತ್ತು ತರಲು ಆಳು ಮಗನಿಗೆ ತಿಳಿಸಿದರು. ಅದನ್ನು ವಿರೋಧಿಸಿದ ಗಿರೀಶನ ಚಿಕ್ಕಮ್ಮ, ಈ ನಿಮ್ಮ ಮಗನಿಗೆ ಮಿತಿಮೀರಿದ ಸ್ವಾತಂತ್ರ್ಯವನ್ನು ಕೊಡಬಾರದು. ಅವನು ಕೇಳಿದ್ದುದಕ್ಕೆಲ್ಲ ಈ ರೀತಿ ಸಮ್ಮತಿಸಬಾರದು. ಆ ಸೌತೆಕಾಯಿಯನ್ನು ದೇವರಿಗೆ ಅರ್ಪಿಸಲು ನಾವು ತೀರ್ಮಾನ ಮಾಡಿದ್ದೇವೆ ಎಂದು ನೀಲ್ಕಮಲ್ ರವರಿಗೆ ಹೇಳಿದಳು. ಅದಕ್ಕೆ ನೀಲ್ಕಮಲ್ ಅವರು, ನೋಡಮ್ಮ, ಅದನ್ನು ತಿನ್ನಲು ಈ ಪುಟ್ಟ ಮಗು ರಚ್ಚೆ ಹಿಡಿದಿದೆ. ಹಾಗೆ ಮಕ್ಕಳು ತಿಂದರೆ ದೇವರಿಗೂ ಇಷ್ಟವಾಗುವುದಲ್ಲವೇ ಎಂದರು. ಆ ಸೌತೆಕಾಯಿಯನ್ನು ಗಿರೀಶ್ ತಿಂದು ನೆಮ್ಮದಿಯಾಗಿ ನಿದ್ರೆ ಮಾಡಿದನು. ಹರಿಯುವ ನದಿಯನ್ನು ತಡೆದರೆ ಪ್ರವಾಹ ತೀವ್ರವಾಗುತ್ತದೆ ಮತ್ತು ನೀರಿನ ಓಟವೂ ಜೋರಾಗುತ್ತದೆ. ಇದೇ ರೀತಿಯದು ಗಿರೀಶನ ಉತ್ಸಾಹ. ಅವನ ಆಸೆಗಳು ಈಡೇರದಿದ್ದಾಗ ಭಾವಾವೇಶಕ್ಕೆ ಒಳಗಾಗುವುದು ಅಧಿಕವಾಗತೊಡಗಿತು. ಹಾಗೆಯೇ ಬೇರೆ ಯಾರಾದರೂ ಅವನ ಉದ್ದೇಶಗಳಿಗೆ ಅಡ್ಡಿಪಡಿಸಿದರೂ ಸಹನೆಯನ್ನು ಕಳೆದುಕೊಳ್ಳುತ್ತಿದ್ದ. ಆ ಕೂಡಲೇ ಅವನ ಆತ್ಮಪ್ರತ್ಯಯ ಸಿಡಿದೆದ್ದು ವಿರೋಧಿಗಳ ಮೇಲೆ ಅವನು ಯುದ್ಧವನ್ನೇ ಸಾರುತ್ತಿದ್ದನು. ಅಂತಹ ಘರ್ಷಣೆಯಲ್ಲಿ ಜಯ ಗಳಿಸುವ ತನಕ ಅವನಿಗೆ ವಿಶ್ರಾಂತಿಯೇ ಇರುತ್ತಿರಲಿಲ್ಲ. ಈ ಆತ್ಮಪ್ರತ್ಯಯವೇ ಮುಂದೆ ಅವನನ್ನು ಬಹುದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದು. ಒಮ್ಮೆ ಗಿರೀಶ್ ಹೇಳಿದ, ಅದು ಒಳ್ಳೆಯದೋ ಕೆಟ್ಟದ್ದೋ ಇಂಥದ್ದೊಂದು ಯಾರಾದರೂ ಮಾಡುವುದು ಬೇಡವೆಂದರಾಯಿತು. ನನ್ನ ಸ್ವಭಾವ ಅದನ್ನು ಆ ಕೂಡಲೇ ಮಾಡಿಯೇ ತೀರುತ್ತಿದ್ದಿತು. ಉದಾಹರಣೆಗೆ ಒಮ್ಮೆ ಹೀಗಾಯಿತು. ಕೋಲ್ಕತ್ತಾದ ಉಚ್ಚ ನ್ಯಾಯಾಲಯದಲ್ಲಿ ಮುಂದೆ ನ್ಯಾಯಾಧೀಶನಾದ ಗಿರೀಶನ ಬಾಲ್ಯದ ಗೆಳೆಯ ಗಿರೀಶ್ಗೆ ಹೀಗೆಂದು ನುಡಿದಿದ್ದ. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕದಲ್ಲಿ ಬರುವ 3 ಜನ ಮಾಟಗಾತಿಯರ ಸಂಭಾಷಣೆಯನ್ನು ಬಂಗಾಳಿ ಭಾಷೆಗೆ ಭಾಷಾಂತರಿಸುವುದು ಸಾಧ್ಯವೇ ಇಲ್ಲ. ಆ ಕೂಡಲೇ ಗಿರೀಶ್ ಆ ನಾಟಕವನ್ನು ಭಾಷಾಂತರ ಮಾಡಲು ತೀರ್ಮಾನಿಸಿದನು. ಎಂತಹ ಪರಿಸ್ಥಿತಿಯೇ ಇರಲಿ, ಅದಕ್ಕೆ ಎದೆಯೊಡ್ಡುವ ಛಾತಿಯವನದು. ಯಾರಾದರೂ ಅವನಿಗೆ ಅಲ್ಲಿಗೆ ಹೋಗುವುದು ಬೇಡ, ಅಲ್ಲಿ ಪ್ರೇತವಿದೆ ಎಂದರೆ ಸಾಕು, ಗಿರೀಶ್ ಅಲ್ಲಿಗೆ ಆ ಪ್ರೇತವನ್ನು ನೋಡಲು ಓಡುತ್ತಿದ್ದನು.
ಅವನು ಭಯಾತೀತ, ಸ್ವತಂತ್ರ ಮತ್ತು ತನ್ನ ಸಾಮರ್ಥ್ಯದ ಬಗ್ಗೆ ಹೆಮ್ಮೆಯುಳ್ಳವನು. ಯಾರೇ ಆಗಲಿ ಅವನನ್ನು ಯಾವುದೇ ಒಂದು ಕೆಲಸವನ್ನು ಮಾಡುವಂತೆಯೋ ಅಥವಾ ಅವನು ಆರಂಭಿಸಿದ ಕೆಲಸವನ್ನು ನಿಲ್ಲಿಸುವಂತೆಯೋ ಒತ್ತಾಯಿಸುವುದಾಗಲಿ ಅಥವಾ ಬೆದರಿಸುವುದಾಗಲಿ ಸಾಧ್ಯವಿರಲಿಲ್ಲ. ಅವನು ಆಗಾಗ್ಗೆ ಹೀಗೆಂದು ಹೇಳುತ್ತಿದ್ದನು: ಚಾವಟಿ ಹಿಡಿದು ಒಂದು ಪ್ರಾಣಿಯನ್ನು ಬೇಕಾದರೆ ಪಳಗಿಸಬಹುದು, ಮನುಷ್ಯನನ್ನು ಹಾಗೆ ಮಾಡಲು ಸಾಧ್ಯವಿಲ್ಲ. ತಾನು ಮಾಡುವ ಕೆಲಸವನ್ನು ಖುಷಿಯಿಂದ ಮಾಡಲಾಗದಿದ್ದರೆ ಅಂತಹದ್ದನ್ನು ಏಕಾದರೂ ಮಾಡಬೇಕು ಎಂಬ ಧೋರಣೆ ಆತನದು. ತನಗೆ ಸರಿಯೆನಿಸಿದ್ದನ್ನು ಅವನು ಮಾಡಿಯೇ ತೀರುತ್ತಿದ್ದನು. ಬೇರೆಯವರ ಟೀಕೆ ಟಿಪ್ಪಣಿಗಳಿಗೆ ಕಿಂಚಿತ್ತೂ ಬೆಲೆ ಕೊಡುತ್ತಿರಲಿಲ್ಲ. ಮೊದಲು ಗಿರೀಶನನ್ನು ಸ್ಥಳೀಯ ಪ್ರಾಥಮಿಕ ಶಾಲೆಗೆ, ಆನಂತರ ಓರಿಯೆಂಟಲ್ ಸೆಮಿನರಿಗೆ ಸೇರಿಸಲಾಯಿತು. ಅಲ್ಲಿ ಕೇವಲ 2 ವರ್ಷಗಳವರೆಗೆ ಕಲಿತದ್ದಷ್ಟೆ. ಏಕೆಂದರೆ ಆ ಶಾಲೆಯ ಶಿಕ್ಷಕ ವಿದ್ಯಾರ್ಥಿಗಳನ್ನು ಬಹುವಾಗಿ ಥಳಿಸುತ್ತಿದ್ದನು. ಗಿರೀಶನದು ಕುತೂಹಲಭರಿತ ಬುದ್ಧಿವಂತಿಕೆ. ಬೋಧನೆಗೆ ಒಳಪಟ್ಟಿದ್ದ ವಿಷಯವನ್ನು ಪೂರ್ಣ ಅರ್ಥ ಮಾಡಿಕೊಳ್ಳುವವರೆಗೆ ಅವನು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಿದ್ದನು. ಗಿರೀಶನ ವಾದಕ್ಕಿಳಿಯುವ ಪ್ರವೃತ್ತಿ ಮತ್ತು ಅವನ ಸ್ವಭಾವಜನ್ಯ ಉದ್ದಟತನ ಆ ಶಿಕ್ಷಕನನ್ನು ಸಿಟ್ಟಿಗೇಳಿಸುತ್ತಿತ್ತು. ಪರಿಣಾಮವಾಗಿ ಆ ಶಿಕ್ಷಕ ಗಿರೀಶನಿಗೆ ಕೋಲಿನಿಂದ ಜೋರಾಗಿ ಹೊಡೆಯುತ್ತಿದ್ದರು ಅಥವಾ ಅತೀವ ನೋವು ಉಂಟು ಮಾಡುವಂತೆ ಕಿವಿಯನ್ನು ಹಿಂಡುತ್ತಿದ್ದರು. ಕೆಲವು ವರ್ಷಗಳ ನಂತರ ಈ ವಿಚಾರವಾಗಿ ಗಿರೀಶ್ ತುಂಬ ಮೃದು ಮಾತುಗಳಿಂದ ಆ ಶಿಕ್ಷಕರು ಪಾಠ ಹೇಳಿಕೊಟ್ಟಿದ್ದೇ ಆಗಿದ್ದರೆ ನಾನು ಪಾಠವನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಇನ್ನೂ ಹಲವು ವಿಚಾರಗಳಲ್ಲಿ ಪರಿಣಿತನಾಗುತ್ತಿದ್ದೆ ಎಂದು ಹೇಳಿದನು. ಓರಿಯೆಂಟಲ್ ಸೆಮಿನರಿಯನ್ನು ಬಿಟ್ಟ ಮೇಲೆ ಗಿರೀಶ್ ಹರೆಯ ಶಾಲೆಗೆ ಪ್ರವೇಶ ಪಡೆದನು. ಅಲ್ಲಿ 2 ವರ್ಷಗಳ ಅಭ್ಯಾಸದ ತರುವಾಯ ಹಿಂದೂ ಶಾಲೆಗೆ ಮತ್ತು ಪೈಕ್ಪಾರ ಶಾಲೆಗೂ ದಾಖಲಾದನು. ಹುಟ್ಟಿನಿಂದ ಗಿರೀಶ್ ಉತ್ಕಟ ಭಾವನೆ ಮತ್ತು ಕಲ್ಪನಾ ವಿಲಾಸಗಳಿಂದ ಕೂಡಿದ್ದ ವ್ಯಕ್ತಿ. ಆತನ ಅಜ್ಜಿ ಮಹಾಕಾವ್ಯಗಳು ಮತ್ತು ಪುರಾಣಗಳು ಬಿಂಬಿಸುವ ಭಾರತೀಯ ಸಮೃದ್ಧ ಪರಂಪರೆಯನ್ನು ಗಿರೀಶನಿಗೆ ಪರಿಚಯಿಸಿದ್ದರು. ಸಂಜೆಯ ವೇಳೆ ಮೊಮ್ಮಗನನ್ನು ಕೂರಿಸಿಕೊಂಡು ಪೌರಾಣಿಕ ಕಥೆಗಳನ್ನು ಆಕೆ ಹೇಳುತ್ತಿದ್ದರೆ ಗಿರೀಶ್ ಅವುಗಳನ್ನು ಮೈಮರೆತು ಕೇಳುತ್ತಿದ್ದನು. ಒಮ್ಮೆ ಆಕೆ ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನು ಬೃಂದಾವನದಿಂದ ನಿರ್ಗಮಿಸುವ ಮಹೋನ್ನತ ಸಂದರ್ಭವನ್ನು ಕುರಿತು ಮನಕಲುಕುವಂತೆ ವರ್ಣಿಸಿದಳು. ಮಥುರಾಕ್ಕೆ ಶ್ರೀಕೃಷ್ಣನನ್ನು ಕರೆತರಲು ಆತನ ಮಾವನು ಅಕ್ರೂರನನ್ನು ಕಳಿಸಿದನು. ಬೃಂದಾವನದ ಗೋಪಾಲಕರು ಮತ್ತು ಗೋಪಿಕಾ ಸ್ತ್ರೀಯರು ಈ ವಿಷಯ ತಿಳಿದು ಅತಿಯಾದ ದುಃಖದಲ್ಲಿ ಮುಳುಗಿದರು. ಕೃಷ್ಣನು ಹೊರಡಲು ರಥದಲ್ಲಿ ಕುಳಿತಾಗ ಗೋಪಾಲಕರು, ಓ ಕೃಷ್ಣ, ನಮ್ಮನ್ನು ಬಿಟ್ಟು ತೆರಳಬೇಡ ಎಂದು ಗೋಳಿಡುತ್ತಾರೆ. ಕೆಲವು ಗೋಪಿಕೆಯರು ರಥದ ಚಕ್ರಗಳನ್ನು ಭದ್ರವಾಗಿ ಹಿಡಿದರೆ ಅವರಲ್ಲಿ ಕೆಲವರು ಕುದುರೆಗಳನ್ನು ಬಿಗಿದಿರುವ ಹಗ್ಗಗಳನ್ನು ಜಗ್ಗಿ ಹಿಡಿದರು. ಅಕ್ರೂರ ಇದಾವುದನ್ನೂ ಪರಿಗಣಿಸಲಿಲ್ಲ. ಕೃಷ್ಣನನ್ನು ಬೃಂದಾವನದಿಂದ ಕರೆದೊಯ್ದನು. ಇದರೊಂದಿಗೆ ಬಾಲ ಗೋಪಾಲಕರು ಮತ್ತು ಗೋಪಿಯರು ಕೃಷ್ಣನೊಂದಿಗೆ ಆಡಿ ಕ್ರೀಡಿಸಿದ ಆನಂದ ಅಂತ್ಯಗೊಂಡಿತು. ಈ ಸಂದರ್ಭವನ್ನು ಕುರಿತು ಹೇಳುತ್ತಿದ್ದಾಗ ಮೈಮರೆತು ಕೇಳುತ್ತಿದ್ದ ಗಿರೀಶನ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯುತ್ತಿತ್ತು. ಕೃಷ್ಣ ಮತ್ತೆ ಬೃಂದಾವನಕ್ಕೆ ಮರಳಿ ಬರಲಿಲ್ಲವೇ? ಹೀಗೆಂದು ಗಿರೀಶ್ ಕೇಳಿದುದಕ್ಕೆ ಆತನ ಅಜ್ಜಿ ಇಲ್ಲ ಎಂದಳು. ಗಿರೀಶ್ ಇದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ 3 ಸರತಿ ಕೇಳಿದರೂ ಆಕೆ 3 ಸರತಿಯೂ ಇಲ್ಲವೆಂದಳು. ಇದನ್ನು ಕೇಳಿ ಗಿರೀಶ್ ಒಮ್ಮೆಲೆ ಜೋರಾಗಿ ರೋದಿಸುತ್ತಾ ಹೊರಗೆ ಓಡಿದನು. ಈ ಕಥೆ ಅವನ ಮೇಲೆ ಅದೆಷ್ಟು ಪರಿಣಾಮ ಬೀರಿತೆಂದರೆ ಮುಂದಿನ ಹಲವಾರು ಸಂಜೆಗಳು ಅವನು ಕಥೆಗಳನ್ನು ಕೇಳಲು ನಿರಾಕರಿಸಿದನು. ತಮ್ಮ ಮನೆಯ ಸಮೀಪದಲ್ಲೇ ಆಗಿಂದಾಗ್ಗೆ ನಡೆಯುತ್ತಿದ್ದ ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳ ಪಾರಾಯಣ ಕಾರ್ಯಕ್ರಮಗಳಿಗೆ ಗಿರೀಶ್ ತಪ್ಪದೆ ಹಾಜರಾಗುತ್ತಿದ್ದನು. ತನ್ನ ತಾಯಿಯಂತೆ ಅವನಿಗೂ ವೈಷ್ಣವ ಸಂತರು ಹಾಡುತ್ತಿದ್ದ ಭಕ್ತಿ ಗೀತೆಗಳನ್ನು ಕೇಳುವುದೆಂದರೆ ಬಹಳ ಇಷ್ಟ.
ಅವನು ಶಾಲೆಯ ಪಾಠ ಪ್ರವಚನಗಳನ್ನು ತಲೆಗೆ ಹಾಕಿಕೊಳ್ಳದಿದ್ದರೂ ಬಂಗಾಳಿ ಕಾವ್ಯಗಳಾದ ಕೃತ್ತಿವಾಸರ ರಾಮಾಯಣ ಮತ್ತು ಕಾಶಿರಾಯರ ಮಹಾಭಾರತಗಳನ್ನು ಕಂಠಪಾಠ ಮಾಡಿಕೊಂಡಿದ್ದನು. ಹೀಗೆ ಅವನ ಬಾಲ್ಯದಲ್ಲಿಯೇ ಚೆನ್ನಾಗಿ ಬೆಳೆಸಿಕೊಂಡಿದ್ದನು. ವೃದ್ಧಾಪ್ಯದಲ್ಲಿಯೂ ಆತ ಈ ಕಾವ್ಯಗಳ ಹಲವಾರು ಪದ್ಯಗಳನ್ನು ಮತ್ತು ಕೆಲವು ಭಾಗಗಳನ್ನು ಸ್ಮರಣೆಯಿಂದ ಹೇಳುತ್ತಿದ್ದನು. ಆತನದು ಅಸಾಮಾನ್ಯ ನೆನಪಿನ ಶಕ್ತಿ ಮತ್ತು ಬಂಗಾಳಿ ಭಾಷೆಯ ಮೇಲೆ ಅಪೂರ್ವ ಸಿದ್ಧಿ. ಪೈಕ್ಪಾರಾ ಶಾಲೆಯಲ್ಲಿ ತಾನು ಓದುತ್ತಿದ್ದಾಗ ನಡೆದ ಘಟನೆಯೊಂದನ್ನು ಗಿರೀಶ್ ಹೀಗೆ ಸ್ಮರಿಸಿಕೊಳ್ಳುತ್ತಾನೆ. ಒಮ್ಮೆ ನಾನು ಶಾಲೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ 8 ವರ್ಷದ ಇಂಗ್ಲಿಷ್ ಬಾಲಕ ಚಿತ್ಪುರ್ ಮೈದಾನದಲ್ಲಿ ನರಿಯೊಂದರ ಬೆನ್ನು ಹತ್ತಿರುವುದನ್ನು ಕಂಡೆನು. ಆತಂಕಗೊಂಡು ಆತನನ್ನು ಕುರಿತು ಕೂಗಿಕೊಂಡೆ, ಸ್ವಲ್ಪ ತಾಳು, ನಿಂತುಕೋ, ಏನು ಮಾಡುತ್ತಿದ್ದೀಯ ನೀನು? ಆ ಹುಡುಗ ನಿಂತುಕೊಂಡಾಗ ಅವನ ಬಳಿ ಹೋಗಿ ಕೇಳಿದೆ, ನಿನಗೆ ನರಿಯನ್ನು ಕಂಡು ಹೆದರಿಕೆಯಾಗುವುದಿಲ್ಲವೇ? ಆ ಹುಡುಗ ಧೈರ್ಯದಿಂದ, ಇಲ್ಲ, ಖಂಡಿತ ಇಲ್ಲ, ನನ್ನನ್ನು ನೋಡಿ ಆ ನರಿಗೆ ಹೆದರಿಕೆಯಾಗಿದೆ ಎಂದನು. ಆ ಹುಡುಗನ ಧೈರ್ಯ ಮತ್ತು ನಿರ್ಭಯತೆಯನ್ನು ಕಂಡು ನಾನು ಚಕಿತಗೊಂಡೆನು. ನಾವು ನಮ್ಮ ಮಕ್ಕಳಿಗೆ ಭೂತ, ಪಿಶಾಚಿ ಮುಂತಾದವುಗಳ ಕಥೆಗಳನ್ನು ಹೇಳಿ ಹೆದರಿಸಿ ಅವರನ್ನು ಅಂಕೆಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ನಾವು ಅವರನ್ನು ಪುಕ್ಕಲು ಲೋಳೆ ಮೀನುಗಳನ್ನಾಗಿ ಮಾಡುತ್ತಿದ್ದೇವೆ ಎಂಬುದನ್ನು ಗಮನಿಸುವುದಿಲ್ಲ. ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದಾಗ ನಮಗೂ ಮತ್ತು ಇಂಗ್ಲಿಷ್ ಜನಕ್ಕೂ ಇರುವ ವ್ಯತ್ಯಾಸವೇ ಇದು. ರಾಯ್ಮಣಿಯವರ ಮೊದಲ ಮಗು ಹೆಣ್ಣು, ಎರಡನೆಯದು ಗಂಡು. ಅನಂತರ ಆಕೆ 5 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಳು. ಗಿರೀಶ್ 8ನೇಯವನಾಗಿ ಹುಟ್ಟಿದನು. ನಂತರ ಆಕೆ 3 ಗಂಡು ಮಕ್ಕಳನ್ನು ಹಡೆದಳು. ಅನಂತರ ಆಕೆ ಒಂದು ಸತ್ತು ಹೋಗಿದ್ದ ಮಗುವನ್ನು ಹಡೆಯುವ ಸಂದರ್ಭದಲ್ಲಿ ಅಸುನೀಗಿದಳು. ಗಿರೀಶ್ ಸ್ಮರಿಸುತ್ತಾನೆ, ಒಂದು ದಿನ ನಾವು 4 ಸಹೋದರರು ಇನ್ನಿತರ ಮಕ್ಕಳೊಂದಿಗೆ ನಮ್ಮ ಮನೆಯ ಮುಂದೆ ಆಟವಾಡುತ್ತಿದ್ದೆವು. ಸಾಮಾನ್ಯವಾಗಿ ಪ್ರತಿ ಸಂಜೆ ನಮ್ಮ ಆಟ ಮುಗಿಯುವ ವೇಳೆಗೆ ಮನೆಯಿಂದ ಒಬ್ಬ ಆಳುಮಗನು ಬಂದು ನಮ್ಮನ್ನು ಕರೆದೊಯ್ಯುತ್ತಿದ್ದನು. ಆದರೆ ಆ ದಿನ ಅವನು ಬರಲಿಲ್ಲ. ಅವನೇಕೆ ಆ ದಿನ ತಡ ಮಾಡುತ್ತಿದ್ದಾನೆಂದು ನನಗೆ ಆಶ್ಚರ್ಯವಾಯಿತು. ಆದರೆ ಸ್ವಲ್ಪ ಸಮಯದ ಬಳಿಕ ಅವನು ಬಂದು ನಮ್ಮನ್ನು ಕರೆದೊಯ್ದನು. ನಾನು ಮನೆಯೊಳಕ್ಕೆ ಕಾಲಿಟ್ಟಿದ್ದಷ್ಟೇ ಎಲ್ಲರೂ ದುಃಖ ತಪ್ತರಾಗಿದ್ದರು ಮತ್ತು ಅಲ್ಲಿ ಸಾಕಷ್ಟು ಸದ್ದು ಗದ್ದಲವೇರ್ಪಟ್ಟಿತು. ಅನಂತರ ನನಗೆ ಶಂಖನಾದ ಕೇಳಿಬಂತು. ನನಗೆ ಮತ್ತೊಬ್ಬ ಸೋದರಿ ಹುಟ್ಟಿದಳೆಂದು ತಿಳಿಯಿತು. ಆದರೆ ಶಂಖದ ನಾದ ನಿಂತಿತೋ ಇಲ್ಲವೋ ಅಲ್ಲಿದ್ದವರೆಲ್ಲರೂ ಅಳಲು ಆರಂಭಿಸಿದರು. ಒಂದು ಸತ್ತು ಹೋಗಿದ್ದ ಹೆಣ್ಣು ಕೂಸಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ನನ್ನ ತಾಯಿ ಅಸುನೀಗಿದ್ದಳು. ತಾಯಿ ತೀರಿಕೊಂಡಾಗ ಗಿರೀಶ್ ಕೇವಲ 11 ವರ್ಷದ ಬಾಲಕನಾಗಿದ್ದನು. ಹಿರಿಯ ಮಗ ಅಂದರೆ ಗಿರೀಶ್ನ ಅಣ್ಣ ನಿತ್ಯಗೋಪಾಲ್ ತಾರುಣ್ಯದಲ್ಲಿಯೇ ವಿವಾಹವಾದನಾದರೂ ಆತನಿಗೆ 20 ವರ್ಷ ತುಂಬುವುದಕ್ಕೂ ಮುನ್ನವೇ ಪತ್ನಿಯನ್ನು ಕಳೆದುಕೊಂಡನು. ಅವನು ಎಷ್ಟು ದುಃಖಿತನಾದನೆಂದರೆ ಅದರಿಂದ ಅವನು ಮಾನಸಿಕ ರೋಗಿಯೇ ಆದನು. ಅವನು ಗುಣಮುಖನಾದ ಮೇಲೆ ಅವನ ತಂದೆಯವರು ಅವನಿಗೆ ಮರುಮದುವೆ ಮಾಡಿದರು. ಆದರೆ ನಿತ್ಯಗೋಪಾಲ್ ಕೇವಲ 1.5 ವರ್ಷದ ಬಳಿಕ ಮರಣ ಹೊಂದಿದನು. ಆಗ ಗಿರೀಶ್ 8 ವರ್ಷದ ಬಾಲಕ ಮತ್ತು ಅವನಿಗೆ ಅಣ್ಣನನ್ನು ಕಂಡರೆ ಅತೀವ ಅಕ್ಕರೆ. ಇದರ ಪರಿಣಾಮವಾಗಿ ಬದುಕಿನ ಭೀಕರತೆ ಅವನ ಅನುಭವಕ್ಕೆ ಬರತೊಡಗಿತು. ದುಃಖ ಭರಿತ ಆತನ ತಂದೆಯು ಹಾಸಿಗೆ ಹಿಡಿದರು. ವೈದ್ಯರು ನೀಲ್ಕಮಲ್ ಅವರಿಗೆ ಗಂಗಾ ನದಿಯಲ್ಲಿ ದೋಣಿ ಪ್ರಯಾಣ ಮಾಡುವುದರಿಂದ ಅವರ ಆರೋಗ್ಯ ಸುಧಾರಣೆಯಾಗಬಹುದೆಂದು ಸೂಚಿಸಿದರು. ನೀಲ್ಕಮಲ್ ಒಂದು ದೋಣಿಯನ್ನು ಬಾಡಿಗೆಗೆ ಗೊತ್ತು ಮಾಡಿಕೊಂಡು ಗಿರೀಶ್ ಮತ್ತು ಇತರ ಕುಟುಂಬದ ಸದಸ್ಯರೊಂದಿಗೆ ದೋಣಿ ಪ್ರಯಾಣ ಮಾಡಿದರು. ಇವರೆಲ್ಲರೂ ಇದ್ದ ದೋಣಿಯು ಚೈತನ್ಯ ಪ್ರಭು ಹುಟ್ಟಿದ ಸ್ಥಳ ನವದ್ವೀಪಕ್ಕೆ ಇನ್ನೇನು ತಲುಪಬೇಕೆನ್ನುವಷ್ಟರಲ್ಲಿ ಅದು ನೀರಿನ ಅಡ್ಡ ಸೆಳವಿನಲ್ಲಿ ಸಿಲುಕಿಕೊಂಡಿತು.
ಹೀಗೆ ಸಿಕ್ಕಿಕೊಂಡ ದೋಣಿಯು ಗರಗರನೆ ಸುತ್ತುತ್ತಾ ಮುಳುಗುವುದು ನಿಶ್ಚಿತವೆಂದುಕೊಂಡಿದ್ದಾಗ ಗಿರೀಶ್ ಭದ್ರವಾಗಿ ತನ್ನ ತಂದೆಯ ಕೈ ಹಿಡಿದುಕೊಂಡಿದ್ದನು. ಅದೃಷ್ಟವಶಾತ್ ದೋಣಿಯನ್ನು ನಾವಿಕ ಅಪಾಯದ ಸ್ಥಳದಿಂದ ಹೊರಕ್ಕೆ ಒಯ್ದು ರಕ್ಷಿಸುವುದರಲ್ಲಿ ಸಫಲನಾಗಿದ್ದ. ದೋಣಿ ನದಿಯ ತೀರಕ್ಕೆ ತಲುಪಿದಾಗ ಗಿರೀಶನ ತಂದೆ ಮಗನಿಗೆ ಹೇಳಿದರು, ನೀನೇಕೆ ನನ್ನ ಕೈಯನ್ನು ಹಿಡಿದುಕೊಂಡಿದ್ದೆ? ನಿನ್ನ ಜೀವಕ್ಕಿಂತ ನನ್ನ ಜೀವವೇ ನನಗೆ ಮುಖ್ಯವೆಂದು ನಿನಗೆ ಗೊತ್ತಿಲ್ಲವೇ? ಒಂದು ಪಕ್ಷ ದೋಣಿ ಮುಳುಗುವುದೇ ಆಗಿದ್ದರೆ ನಾನು ನನ್ನ ಕೈಯನ್ನು ನಿನ್ನಿಂದ ಬಿಡಿಸಿಕೊಂಡು ನನ್ನನ್ನು ನಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆನು. ನೀನು ಅಸಹಾಯಕನಾಗುತ್ತಿದ್ದೆ. ನೀಲ್ಕಮಲ್ ಅವರಿಗೆ ತಮ್ಮ ಮಗ ಗಿರೀಶ್ ಮೇಲೆ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯಗಳಿದ್ದರೂ ತಮ್ಮ ಮಗ ಸ್ವರಕ್ಷಣೆ ಮಾಡಿಕೊಳ್ಳಲು ಸಿದ್ಧನಿರಬೇಕು ಮತ್ತು ರಕ್ಷಣೆಗೆ ದೇವರೊಬ್ಬನನ್ನೇ ನಂಬಿರಬೇಕು ಎಂಬ ಭಾವದಿಂದ ಅವರು ಹಾಗೆ ಹೇಳಿದ್ದರು. ಈ ಘಟನೆಯನ್ನು ಸ್ಮರಿಸಿಕೊಳ್ಳುತ್ತಾ ಅನೇಕ ವರ್ಷಗಳ ನಂತರ ನನ್ನ ತಂದೆಯ ಮಾತುಗಳು ಆಗ ನಿರ್ದಯತೆಯಿಂದ ತುಂಬಿದ್ದವು ಎನಿಸಿ ಮನಸ್ಸಿಗೆ ಬಹಳ ನೋವಾಯಿತಾದರೂ ಅಪಾಯದಲ್ಲಿ ಸಿಲುಕಿಕೊಂಡಾಗ ದೇವರ ಮೊರೆ ಹೋಗುವುದರ ಹೊರತು ಅನ್ಯ ಮಾರ್ಗವಿಲ್ಲವೆಂಬ ಪಾಠವನ್ನು ಆಗ ನಾನು ಕಲಿತೆ ಎಂದು ಗಿರೀಶ್ ಹೇಳಿದನು. ತಾಯಿ ತೀರಿಕೊಂಡ 3 ವರ್ಷಗಳ ಬಳಿಕ, ಅಂದರೆ ಗಿರೀಶ್ 14 ವರ್ಷದ ಬಾಲಕನಾಗಿದ್ದಾಗ ಅವನ ತಂದೆ ರಕ್ತಭೇದಿಯಿಂದಾಗಿ ಮರಣ ಹೊಂದಿದರು. ಆಗ ಅವರಿಗೆ 52 ವರ್ಷ ವಯಸ್ಸು. ಗಿರೀಶನ ದೊಡ್ಡಕ್ಕ ಕೃಷ್ಣಕುಮಾರಿ ವಿಧವೆಯಾಗಿದ್ದರು. ಕುಟುಂಬದ ನಿರ್ವಹಣೆ ಮತ್ತು ತನ್ನ 4 ಮಂದಿ ಸಹೋದರರ ಜವಾಬ್ದಾರಿಯನ್ನು ಆಕೆ ಹೊರಬೇಕಾಯಿತು. ಆಕೆ ಅಲ್ಪ ಸ್ವಲ್ಪ ವಿದ್ಯಾವಂತಳು ಮತ್ತು ಆಕೆಯದು ಅಪಾರ ಜಾಣ್ಮೆ. ಅದೃಷ್ಟವಶಾತ್ ತಂದೆ ನೀಲ್ಕಮಲ್ ಅವರು ಕುಟುಂಬದ ನಿರ್ವಹಣೆಗೆಂದು ಸಾಕಷ್ಟು ಆಸ್ತಿಪಾಸ್ತಿಯನ್ನು ಬಿಟ್ಟು ಹೋಗಿದ್ದರು. ಹಾಗಾಗಿ ಅವರ ಮಕ್ಕಳು ಹಣಕಾಸಿನ ತೊಂದರೆಯನ್ನು ಅನುಭವಿಸಲೇ ಇಲ್ಲ. ಮರುವರ್ಷ ಅಂದರೆ 1859ರಲ್ಲಿ ಕೃಷ್ಣಕುಮಾರಿ ತನ್ನ ಸಹೋದರ ಗಿರೀಶನ ವಿವಾಹವನ್ನು ಪ್ರಮೋದಿನಿ ಎಂಬ ಹುಡುಗಿಯೊಂದಿಗೆ ವ್ಯವಸ್ಥೆ ಮಾಡಿದಳು. ಆ ಹುಡುಗಿಯ ತಂದೆ ಕೋಲ್ಕತ್ತಾದ ಶ್ಯಾಂಪುಕುರ್ನ ನವೀನ್ ಚಂದ್ರ ಸರ್ಕಾರ್ ಅವರು. ಆಗ ಗಿರೀಶ್ಗೆ ಕೇವಲ 15 ವರ್ಷಗಳು. ಹಾಗಾಗಿ ನವೀನ್ ಚಂದ್ರ ಅವರೇ ಆತನ ಪೋಷಕರಾದರು. 1860ರಲ್ಲಿ ಗಿರೀಶ್ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡಿಕೊಳ್ಳಲು ಓರಿಯೆಂಟಲ್ ಸೆಮಿನರಿಗೆ ಸೇರಿದ. ಆ ಶಾಲೆಯ ಶಿಸ್ತು, ಬಂಧನದ ವಾತಾವರಣ ತನ್ನ ಪ್ರತಿಭೆಯನ್ನು ಮಿತಿಗೊಳಿಸುತ್ತಿದೆ ಎಂದು ಆತ ಭಾವಿಸಿದ. ಮಿಗಿಲಾಗಿ ಈ ಶಾಲೆಯ ಪಠ್ಯ ಮತ್ತು ಬೋಧನಾ ಕ್ರಮಗಳು ಆತನ ತಿಳುವಳಿಕೆ ಮತ್ತು ಜ್ಞಾನದ ಹಸಿವನ್ನು ಹಿಂಗಿಸುತ್ತಿರಲಿಲ್ಲ. 1862ರಲ್ಲಿ ತನ್ನ ಅಂತಿಮ ವರ್ಷದ ಪರೀಕ್ಷೆಯನ್ನು ಪೈಕ್ಪಾರಾ ಶಾಲೆಯಿಂದ ಗಿರೀಶ್ ತೆಗೆದುಕೊಂಡ. ಆದರೆ ಅನುತ್ತೀರ್ಣನಾದ. ಗಿರೀಶನ ಸಹಪಾಠಿ ಮತ್ತು ನೆರೆಯವನಾದ ಬ್ರಜವಿಹಾರಿ ಸೋಮ್ ತನ್ನ ಮಿತ್ರನ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಗುರುತಿಸಿದ್ದನು. ಗಿರೀಶ್ಗೆ ತನ್ನ ವಿದ್ಯಾಭ್ಯಾಸವನ್ನು ಖಾಸಗಿಯಾಗಿ ಮುಂದುವರೆಸುವಂತೆ ಆತ ಪ್ರೋತ್ಸಾಹಿಸುವುದರ ಜೊತೆಗೆ ಆತ ಸ್ವಪ್ರಯತ್ನದಿಂದ ದೊಡ್ಡ ವ್ಯಕ್ತಿಯಾಗಬೇಕೆಂದು ಒತ್ತಾಯಿಸಿದ. ಮಿತ್ರಬ್ರಜನ ಸಲಹೆಯನ್ನು ಗಿರೀಶ್ ಸ್ವೀಕರಿಸಿದ. ಅವರಿರುವರು ಕೊನೆಯವರೆಗೆ ಮಿತ್ರರಾಗಿದ್ದರು. ಬ್ರಜ ನಂತರ ಉಪನ್ಯಾಯಾಧೀಶನಾದನು. ಭಾರತೀಯ ಇತಿಹಾಸದ ಸಂಕ್ರಮಣ ಕಾಲದಲ್ಲಿ ಗಿರೀಶ್ ಹುಟ್ಟಿದುದು. ಭಾರತೀಯ ಸಮಾಜದ ಮೇಲೆ ಸ್ಥಳೀಯ ಸಾಂಪ್ರದಾಯಿಕ ಸಂಸ್ಕೃತಿ ಮತ್ತು ಧರ್ಮಕ್ಕೆ ಸವಾಲು ಎಂಬಂತೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಮತ್ತು ಸಂಸ್ಕೃತಿಗಳನ್ನು ಹೇರುತ್ತಿದ್ದ ಸಮಯವದು. ಇದರ ಪರಿಣಾಮವಾಗಿ ಗಿರೀಶನ ಸಮಕಾಲೀನ ಯುವಜನಾಂಗ ನಾಸ್ತಿಕತೆ, ಅನುಮಾನ, ಸಂದೇಹ ಮತ್ತು ಸಾಂಸ್ಕೃತಿಕ ಅತಂತ್ರೆಯ ವಾತಾವರಣದಲ್ಲಿ ಬೆಳೆಯತೊಡಗಿದ. ಆ ಸಮಯದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವ ಮತ್ತು ಮಾತನಾಡುವ ಸಾಮರ್ಥ್ಯವಿದ್ದವರನ್ನು
ಅಪಾರವಾಗಿ ಗೌರವಿಸಲಾಗುತ್ತಿತ್ತು. ಹಾಗಾಗಿ ಗಿರೀಶ್ ಇಂಗ್ಲಿಷ್ ಭಾಷೆಯನ್ನು ಕರಗತ ಮಾಡಿಕೊಳ್ಳಲು ತೀರ್ಮಾನಿಸಿದನು. 1859ರಲ್ಲಿ ನಡೆದ ಅವನ ವಿವಾಹದ ಸಮಯದಲ್ಲಿ ದೊರೆತಿದ್ದ ವರದಕ್ಷಿಣೆಯ ಹಣವನ್ನೆಲ್ಲ ಇಂಗ್ಲಿಷ್ ಸಾಹಿತ್ಯದ ಮಹಾಕೃತಿಗಳನ್ನು ಕೊಂಡುಕೊಳ್ಳಲು ಖರ್ಚು ಮಾಡಿದ. ನಂತರ 1 ವರ್ಷದ ಅವಧಿ ಹಗಲು ರಾತ್ರಿ ಎನ್ನದೆ ಮುಚ್ಚಿದ ಬಾಗಿಲನ್ನು ತೆರೆಯದೆ ಆ ಕೃತಿಗಳನ್ನು ಓದಿ ಮುಗಿಸಿದ. ಈ ಸಮಯದಲ್ಲಿ ಅವನು ವಾಯುವಿಹಾರಕ್ಕೆಂದು ಹೊರಗೆ ಕಾಲಿಟ್ಟಿದ್ದಿಲ್ಲ. ಹಾಗಾಗಿ ಅವನು ತನ್ನ ಮಿತ್ರರೊಂದಿಗೆ ಸಂಪರ್ಕವನ್ನೂ ಕಡಿದುಕೊಂಡಿದ್ದನು. ತಮ್ಮ ಬದುಕಿನಾದ್ಯಂತ ಗಿರೀಶ್ ಒಬ್ಬ ಅವಿರತ ಓದುಗ. ನಂತರ ಆತ ಕೋಲ್ಕತ್ತಾದ ಏಷಿಯಾಟಿಕ್ ಸೊಸೈಟಿ ಮತ್ತು ಇನ್ನಿತರ ಪ್ರಸಿದ್ಧ ಗ್ರಂಥಾಲಯಗಳ ಸದಸ್ಯತ್ವವನ್ನು ಪಡೆದನು. ಇವನ ಓದು ರಾಮಾಯಣ, ಮಹಾಭಾರತ, ಪುರಾಣಗಳು ಮತ್ತು ಬಂಗಾಳಿ ಸಾಹಿತ್ಯ ಕೃತಿಗಳನ್ನು ಒಳಗೊಂಡಿತ್ತು. ಇವನು ತರುಣನಾಗಿದ್ದಾಗ ಬಂಗಾಳಿ ಭಾಷೆಯ ಪ್ರಸಿದ್ಧ ಕವಿ ಈಶ್ವರಚಂದ್ರ ಗುಪ್ತಾ ಅವರನ್ನು ತನ್ನ ಅನುಕರಣೀಯ ವ್ಯಕ್ತಿಯೆಂದು ಸ್ವೀಕರಿಸಿದ್ದ. ಹಾಗಾಗಿ ಇವನು ಕವಿತೆಗಳನ್ನು ಮತ್ತು ಹಾಡುಗಳನ್ನು ರಚಿಸತೊಡಗಿದನು. ಗಿರೀಶ್ ಸ್ಮರಿಸಿಕೊಳ್ಳುತ್ತಾನೆ, ಒಮ್ಮೆ ನಾನು ನಮ್ಮ ಮನೆಯ ಸಮೀಪವೇ ಇದ್ದ ಭಗವತಿ ಗಂಗೂಲಿಯವರ ಮನೆಯಲ್ಲಿ ವ್ಯವಸ್ಥೆಯಾಗಿದ್ದ ಬಂಗಾಳಿ ಹಾಡುಗಳ ಸ್ಪರ್ಧೆಯಲ್ಲಿ ಹಾಡುಗಳನ್ನು ಕೇಳಲೆಂದು ಹೋಗಿದ್ದೆನು. ಅಲ್ಲಿ ನಾನು ಅಪಾರ ಜನಸಂದಣಿಯನ್ನು ಕಂಡೆನು. ಒಳಕ್ಕೆ ಕಾಲಿಡುವುದೇ ಕಷ್ಟವಾಯಿತು. ಈ ನಡುವೆ ಒಬ್ಬರು ಸಾಮಾನ್ಯ ಉಡುಪಿನಲ್ಲಿ ಬಂದರು. ಅಲ್ಲಿ ನೆರೆದಿದ್ದ ಗಣ್ಯರೆಲ್ಲರೂ ಎದ್ದು ನಿಂತು ಬಹಳ ಗೌರವದಿಂದ ಅವರನ್ನು ಬರಮಾಡಿಕೊಂಡರು. ನನಗೆ ಆಶ್ಚರ್ಯವಾಯಿತು. ಇವರಾರೆಂದು ಕೇಳಿದೆನು. ಇವರೇ ಈಶ್ವರ ಗುಪ್ತಾ ಎಂದು ತಿಳಿಸಿದರು. ಅವರು ಈ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ರಚಿಸಲು ಆಗಮಿಸಿದ್ದರು. ಈಶ್ವರ ಗುಪ್ತಾ ಅವರ ಕೀರ್ತಿಯನ್ನು ಕಣ್ಣಾರೆ ಕಂಡ ಗಿರೀಶ್ಗೆ ತಾನೂ ಇವರಂತೆ ಕವಿಯಾಗಬೇಕೆಂಬ ಬಯಕೆ ಅಂಕುರಿಸಿತು. ಈಶ್ವರ ಗುಪ್ತಾ ತೀರಿಕೊಂಡಾಗ ಗಿರೀಶ್ಗೆ ಕೇವಲ 15 ವರ್ಷಗಳು. ತರುಣನಾಗಿದ್ದಾಗಲೇ ಗಿರೀಶ್ ಹಲವು ಇಂಗ್ಲಿಷ್ ಕವಿತೆಗಳನ್ನು ಬಂಗಾಳಿ ಭಾಷೆಗೆ ಅನುವಾದಿಸಿದ್ದನು. ಗಿರೀಶನ ಸೋದರ ಮಾವ ನವೀನ್ ಕೃಷ್ಣ ಬಸು ಅವರು ವೈದ್ಯರು. ಅವರು ಆಂಗ್ಲರ ಸರ್ಕಾರದಲ್ಲಿ ತಮ್ಮ ವೈಯಕ್ತಿಕ ಬುದ್ಧಿಶಕ್ತಿ ಮತ್ತು ವಿದ್ವತ್ತಿನಿಂದಾಗಿ ಉನ್ನತ ಹುದ್ದೆಗೇರಿದ್ದರು. ಗಿರೀಶನು ಅವರಿಂದ ಭಾಷಣ ಕಲೆಯ ಸೂಕ್ಷ್ಮಗಳನ್ನು ಕಲಿತನು. ಮುಂದುವರಿದು ಇತಿಹಾಸ, ತರ್ಕಶಾಸ್ತ್ರ, ದರ್ಶನ, ಪ್ರಾಣಿಶಾಸ್ತ್ರ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಆಳವಾದ ಜ್ಞಾನವನ್ನು ಕ್ರಮೇಣ ಸಂಪಾದಿಸಿಕೊಂಡನು. ಜೊತೆಗೆ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರಗಳಿಗೂ ಅವನ ಜ್ಞಾನ ವಿಸ್ತರಿಸಿತು. ಅವನು ಯಾವುದೇ ವಿಷಯವಾಗಿ ಅತ್ಯಲ್ಪ ಜ್ಞಾನದಿಂದ ತೃಪ್ತನಾಗುತ್ತಿರಲಿಲ್ಲ. ಯಾವುದೇ ವಿಷಯವನ್ನು ತಲಸ್ಪರ್ಶಿಯಾಗಿ ಅರಿಯುವ ಶಕ್ತಿಯ ಜೊತೆಗೆ ಮನುಷ್ಯನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವ ಅವನ ಪ್ರತಿಭೆ ಮತ್ತು ಅವನ ಕಲ್ಪನಾ ಸಾಮರ್ಥ್ಯಗಳು ಅವನು ಮುಂದೆ ಪ್ರಸಿದ್ಧ ಕವಿ ಮತ್ತು ನಾಟಕಕಾರನಾಗಲು ಕಾರಣವಾದನು. ಮತ್ತೊಮ್ಮೆ ಗಿರೀಶನನ್ನು ದುಃಖ ಕಾಡತೊಡಗಿತು. ಪ್ರಮೋದಿನಿಯೊಂದಿಗೆ ತನ್ನ ಮದುವೆಯಾದ 1.5 ವರ್ಷದೊಳಗೆ ಅವನ ಸೋದರಿ ಕೃಷ್ಣರಾಗಿಣಿಯೂ ತೀರಿಕೊಂಡಳು. ಕೆಲವು ವರ್ಷಗಳ ನಂತರ ಅವನ 23ನೇ ವಯಸ್ಸಿನಲ್ಲಿ ಪತ್ನಿ ಪ್ರಮೋದಿನಿ ಗಂಡು ಮಗುವನ್ನು ಹಡೆದಳಾದರೂ ಮಗು ಹುಟ್ಟಿದ 1 ತಿಂಗಳ ಒಳಗೆ ಮೃತಪಟ್ಟಿತು. ಮರುವರ್ಷ ಅವನ ಮತ್ತೊಬ್ಬ ಸಹೋದರಿ ಕೃಷ್ಣಕಾಮಿನಿ ತೀರಿಕೊಂಡಳು. ನಂತರ ತನಗೆ ಅತ್ಯಂತ ನಿಕಟವರ್ತಿಯಾಗಿದ್ದ ಸಹೋದರ ಕನ್ಹೈಲಾಲ್ ಕೂಡ ತೀರಿಕೊಂಡನು. ಮರುವರ್ಷ ಅಂದರೆ 1868ರಲ್ಲಿ ಗಿರೀಶನ 2ನೇ ಮಗ ಸುರೇಂದ್ರ ಹುಟ್ಟಿದನು. ಇವನು ಮುಂದೆ ದನಿಬಾಬು ಎಂಬ ಹೆಸರಿನಲ್ಲಿ ಪ್ರಮುಖ ನಟನಾದನು. 4 ವರ್ಷಗಳ ನಂತರ ಗಿರೀಶನ ಮಗಳು ಸರೋಜಿನಿ ಹುಟ್ಟಿದಳು. ಮುಂದಿನ ವರ್ಷ ಪತ್ನಿ ಪ್ರಮೋದಿನಿ ಮತ್ತೊಂದು ಮಗುವನ್ನು ಹಡೆದಳಾದರೂ ಅದು ಬದುಕಿ ಉಳಿಯಲಿಲ್ಲ. ನಂತರ ಆಕೆಯು ಹೆರಿಗೆಯ ಅತಿಸಾರ ವ್ಯಾಧಿಗೆ ತುತ್ತಾದಳು. ನಂತರ ಗಿರೀಶನ ಕಿರಿಯ ಸಹೋದರ ಶಿರೋದ್ ಚಂದ್ರ ತೀರಿಕೊಂಡನು. ಈ ಘಟನೆಯ ನಂತರ ಕೆಲವೇ ತಿಂಗಳುಗಳಲ್ಲಿ ಸೋದರಿ ಕೃಷ್ಣವಾಮಿನಿಯು ಮೃತ್ಯುವಶವಾದಳು.
ನಂತರ ಗಿರೀಶ್ನ ಪತ್ನಿಗೆ ಅತ್ಯುತ್ತಮ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿದರು. ಉಳಿಯದ ಆಕೆಯೂ ತೀರಿಕೊಂಡಳು. ಆಗ ಗಿರೀಶ್ಗೆ 30 ವರ್ಷ ವಯಸ್ಸು. ಅವನ ಹೃದಯ ದುರಂತ ದುಃಖಗಳಿಂದಾಗಿ ಒಡೆದು ಚೂರಾಗಿತ್ತು. ಬದುಕಿನಲ್ಲೂ ಕತ್ತಲು ಆವರಿಸಿ ಅವನಿಗೆ ಎಲ್ಲಿಯೂ ಪ್ರೀತಿ ಮತ್ತು ಭರವಸೆ ಸಿಗದಂತಹ ಪರಿಸ್ಥಿತಿ. ಇದರ ಪರಿಣಾಮವಾಗಿಯೇ ಅವನೊಳಗಿದ್ದ ಬಂಡಾಯಗಾರ ತಲೆ ಎತ್ತಿದ. ಕುಟುಂಬದಲ್ಲಿನ ಅಸ್ಥಿರತೆ ಮತ್ತು ಹತ್ತಿರದವರೆಂದು ಮಾರ್ಗದರ್ಶನ ನೀಡಲು ಯಾರೂ ಇಲ್ಲದಿದ್ದುದು ಅವನನ್ನು ಮದ್ಯ ವ್ಯಸನಿಯನ್ನಾಗಿ ಮಾಡುವುದರ ಜೊತೆಗೆ ವ್ಯಭಿಚಾರಕ್ಕೆ ಇಳಿಯುವಂತೆ ಮಾಡಿತು. ಬಹಳ ಬೇಗ ಅವನು ತನ್ನ ಮನೆಯ ಸಮೀಪದ ಒಂದು ಸಮಾಜ ಪೀಡಕರ ಗುಂಪಿಗೆ ನಾಯಕನಾದನು. ಮತ್ತೆ ಸ್ವಲ್ಪ ಸಮಯದಲ್ಲಿಯೇ ಅವನು ಸಮಾಜ ಘಾತುಕನೂ ಆದನು. ಆದರೂ ಅವನು ತನ್ನ ವಿಕೃತ ನಡೆನುಡಿಯ ಜೊತೆಗೆ ಬಡವರ ಸಹಾಯಕ್ಕೆಂದು ಹಣ ಸಂಗ್ರಹಿಸುವುದು, ಅವರಿಗೆ ಆಹಾರ ಮತ್ತು ಔಷಧೋಪಚಾರ ಮಾಡುವುದು ಮತ್ತು ತನ್ನ ಸಮುದಾಯದವರಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರಿಗೆ ಸದ್ಗತಿ ನೀಡುವ ಕೆಲಸಗಳನ್ನೂ ಮಾಡುತ್ತಿದ್ದನು. ನಂತರ ಅವನ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಅಭ್ಯಾಸ ಮಾಡಿ ಅವನೇ ಸ್ವತಃ ವೈದ್ಯನಾಗಿ ಜನರ ರೋಗರುಜಿನಗಳಿಗೆ ಚಿಕಿತ್ಸೆ ಮಾಡತೊಡಗಿದನು. ಶ್ರದ್ಧಾವಂತ ವಿದ್ಯಾರ್ಥಿಯಾಗಿದ್ದ ಗಿರೀಶ್ ಹಲವು ವಿಷಯಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದನು. ಈತನ ಹಿರಿಯ ಭಾವ ಬ್ರಜನಾಥ್ ಸರ್ಕಾರ್ ಹೋಮಿಯೋಪತಿಯನ್ನು ಸ್ವತಃ ಓದಿಕೊಂಡು ಸಿದ್ಧಹಸ್ತರಾಗಿದ್ದವರು. ಈ ವಿಷಯವಾಗಿ ಹಲವು ಪುಸ್ತಕಗಳನ್ನು ಅಧ್ಯಯನ ಮಾಡಿ ಈ ಪದ್ಧತಿಯಲ್ಲಿ ಪರಿಣಿತರಾಗಿದ್ದ ಅವರು ತಮ್ಮ ಕುಟುಂಬದವರ ಮತ್ತು ತಮಗೆ ಬರುವ ಕಾಯಿಲೆಗಳನ್ನು ತಾವೇ ಗುಣಪಡಿಸಿಕೊಳ್ಳುತ್ತಿದ್ದರು. ಈ ವೈದ್ಯ ಪದ್ಧತಿಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ ಗಿರೀಶ್ ತನ್ನ ಕೆಲಸ ಮುಗಿಸಿದ ಮೇಲೆ ಬ್ರಜನಾಥ್ ಅವರನ್ನು ಭೇಟಿ ಮಾಡುತ್ತಿದ್ದನು. ಬ್ರಜನಾಥ್ ತೀರಿಕೊಂಡ ತರುವಾಯ ಅವರಲ್ಲಿದ್ದ ಪುಸ್ತಕಗಳನ್ನು ಮತ್ತು ಔಷಧಿ ಇತ್ಯಾದಿಗಳನ್ನು ಗಿರೀಶ್ ಬಳುವಳಿಯಾಗಿ ಪಡೆದನು. ಇದರೊಂದಿಗೆ ಸಮೀಪವೇ ವಾಸಿಸುತ್ತಿದ್ದ ಬಡ ಕುಟುಂಬಗಳಿಗೆ ಇವನಿಂದ ಉಚಿತ ವೈದ್ಯಕೀಯ ಸೇವೆ ದೊರೆಯತೊಡಗಿತು. ಒಂದು ಸರತಿ ಸಮೀಪದ ಮನೆಯವರೊಬ್ಬರಿಗೆ ಕಾಲರಾ ಜಾಡಿಯ ತಗುಲಿತು. ಅವರಿಗೆ ಗಿರೀಶನೇ ವೈದ್ಯೋಪಚಾರ ಮಾಡಿದನು. ಅಂದು ಗಿರೀಶ್ ಆ ರೋಗಿಯೊಂದಿಗೆ ಮಧ್ಯರಾತ್ರಿಯವರೆಗೂ ಇದ್ದು ಆ ರೋಗಿಯ ಮನೆಯವರಿಗೆ ಬೆಳಿಗ್ಗೆ ರೋಗಿಯ ಪರಿಸ್ಥಿತಿಯನ್ನು ತಿಳಿಸುವಂತೆ ಹೇಳಿ ಬಂದನು. ಆದರೆ ಬೆಳಿಗ್ಗೆ ಅಲ್ಲಿಂದ ಯಾರೂ ಬರಲಿಲ್ಲ. ಚಿಂತೆಗೊಳಗಾದ ಗಿರೀಶ್ ಬೆಳಗ್ಗೆ 8 ಗಂಟೆಯ ಸುಮಾರಿಗೆ ರೋಗಿಯ ಮನೆಗೆ ಹೋದನು. ಆಶ್ಚರ್ಯವೆಂಬಂತೆ ರೋಗಿಯು ಸಂಪೂರ್ಣ ಚೇತರಿಸಿಕೊಂಡಿದ್ದನು. ಇದನ್ನು ಕಂಡು ಅವನಿಗೆ ಅಪಾರ ನೆಮ್ಮದಿಯುಂಟಾಯಿತು. ಗಿರೀಶ್ ತನ್ನ ಮನೆಯ ಮುಖ್ಯ ಬಾಗಿಲಲ್ಲಿದ್ದ ಕಿಂಡಿಯಿಂದ ಹೊರಗೆ ಓಡಾಡುವ ಜನರನ್ನು ಒಮ್ಮೊಮ್ಮೆ ಗಮನಿಸುತ್ತಿದ್ದನು. ಒಂದು ದಿನ ಮಧ್ಯಾಹ್ನ ಅಕ್ಕಪಕ್ಕದ ಮನೆಯ ಪುರುಷರೆಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆಂದು ಹೊರಗೆ ಹೋಗಿದ್ದಾಗ ಒಬ್ಬ ಜ್ಯೋತಿಷಿ ಸನ್ಯಾಸಿಯ ವೇಷದಲ್ಲಿ ಕಾಣಿಸಿಕೊಂಡು ಅಲ್ಲಿಯ ಮನೆಯೊಂದರ ಸೇವಕಿಯಿಂದ ಅದೇ ಮನೆಯ ಮಹಿಳೆಯರ ವಿವರಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದನು. ನಂತರ ಈ ಖೋಟಾ ಜ್ಯೋತಿಷಿ ಮನೆಯ ಮಹಿಳೆಯರ ಆಗುಹೋಗುಗಳನ್ನು ಕುರಿತು ನೆರೆಹೊರೆಯವರು ಸುಲಭವಾಗಿ ನಂಬುವಂತೆ ಹೇಳುತ್ತಿದ್ದನು, ಅಥವಾ ಆ ಮಹಿಳೆಯರ ಹಸ್ತವನ್ನು ನೋಡಿ ಭವಿಷ್ಯ ಹೇಳುತ್ತಿದ್ದನು. ಇಂತಹ ಮೋಸ ಮತ್ತು ಬೂಟಾಟಿಕೆಗಳನ್ನು ಕಂಡರೆ ಗಿರೀಶ್ಗೆ ಸುತಾರಾಮ್ ಆಗುತ್ತಿರಲಿಲ್ಲ. ಅಂದು ಗಿರೀಶ್ ಮನೆಯ ಮುಂದಿನ ಒಂದು ಮರದಿಂದ ಕೋಲಿನಂತಹ ಕೊಂಬೆಯನ್ನು ಹರಿದು ಕಿತ್ತುಕೊಂಡು ಆ ಖೋಟಾ ಜ್ಯೋತಿಷಿಯಿದ್ದ ಮನೆಗೆ ಹೋದವನೇ ಅವನನ್ನು ಥಳಿಸತೊಡಗಿದನು. ಜ್ಯೋತಿಷಿ ಆ ಸ್ಥಳದಿಂದ ಕಾಲು ಕೀಳುವವರೆಗೂ ಗಿರೀಶ ಆತನನ್ನು ಅಟ್ಟಿಸಿಕೊಂಡು ಹೋದನು. ಗಿರೀಶನ ನೆರೆಮನೆಯವನ ಹೊಂಡದಲ್ಲಿ ಒಬ್ಬ ವ್ಯಕ್ತಿ ಮುಳುಗಿ ಸತ್ತನು. ಆದರೆ ಸತ್ತವನ ಸಂಬಂಧಿಕರು ಹೊಂಡದಲ್ಲಿ ತೇಲತೊಡಗಿದ ಶವವನ್ನು ಮೇಲೆತ್ತಲು ಹೆದರಿಕೊಂಡರು. ಪೊಲೀಸಿನವರು ಬಂದು ಹೆಣ ಮೇಲೆತ್ತಲು ಒಬ್ಬ ಕೂಲಿಯನ್ನು ನಿಯೋಜಿಸಲು ತೀರ್ಮಾನಿಸಿದರು. ಆದರೆ ಗಿರೀಶ್ಗೆ ಇದೊಂದು ಸವಾಲೆನಿಸಿತು. ಕೂಡಲೇ ಹೊಂಡಕ್ಕೆ ಧುಮುಕಿದ ಗಿರೀಶ್ ಊದಿಕೊಂಡು ಸಂಪೂರ್ಣ ವಿಕಾರ ರೂಪ ತಳೆದಿದ್ದ ಆ ಶವವನ್ನು ದಡಕ್ಕೆ ಎಳೆದು ತಂದನು.
ನಂತರ ಅವನು ತನ್ನ ಕೆಲವರು ಮಿತ್ರರನ್ನು ಕರೆದು ಶವವನ್ನು ಮರಣೋತ್ತರ ಪರೀಕ್ಷೆಗೆಂದು ಆಸ್ಪತ್ರೆಗೆ ಸಾಗಿಸಲು ವ್ಯವಸ್ಥೆ ಮಾಡಿದನು. ಆ ದಿನ ಸತ್ತು ಹೋದ ಆ ವ್ಯಕ್ತಿಯ ಉತ್ತರ ಕ್ರಿಯೆಗಳು ಮುಗಿಯುವವರೆಗೂ ಗಿರೀಶ ಮನೆಗೆ ಮರಳಲಿಲ್ಲ. ಹಿಂದೂ ಧರ್ಮೀಯರಲ್ಲಿ ಗಂಗಾ ನದಿಯ ತಟದಲ್ಲಿ ಪ್ರಾಣ ಬಿಡುವುದು ಅತ್ಯಂತ ಪುಣ್ಯಪ್ರದವೆಂಬ ನಂಬಿಕೆ ಇದೆ. ಹಾಗೆ ಮಾಡುವವರ ಅನುಕೂಲಕ್ಕೆಂದು ಕೋಲ್ಕತ್ತಾ ಸಮೀಪದ ಗಂಗೆಯ ತಟದಲ್ಲಿ ಅನೇಕ ಧರ್ಮಶಾಲೆಗಳಿದ್ದವು. ಹಾಗೆ ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಗಿರೀಶ್ ನಡೆದು ಹೋಗುತ್ತಿದ್ದಾಗ ಸಮೀಪದ ಧರ್ಮಶಾಲೆಯಿಂದ ಒಂದು ದಯನೀಯ ಧ್ವನಿಯ ನರಳಾಟ ಕೇಳಿಸಿತು. ಅಲ್ಲಿಗೆ ಹೋಗಿ ನೋಡಿದರೆ ಒಬ್ಬ ಗಂಡಸು ಒಂಟಿಯಾಗಿ ಮಂಚದ ಮೇಲೆ ಬಿದ್ದುಕೊಂಡು ನರಳುತ್ತಿದ್ದಾನೆ. ಅವನಿಗೆ ಕುಡಿಯಲು ಒಂದಿಷ್ಟು ನೀರು ಬೇಕಾಗಿತ್ತು. ಕೂಡಲೇ ಗಿರೀಶ್ ನದಿಗೆ ಇಳಿದು ಒಂದಷ್ಟು ನೀರು ತಂದು ಆ ವ್ಯಕ್ತಿಗೆ ಕುಡಿಸಿದನು. ಮತ್ತೆ ಅವನೇ ಒಂದಿಷ್ಟು ಹಾಲು ತರಲು ತನ್ನ ಮನೆಗೆ ಓಡಿದನು. ಆ ನಡುವೆ ಗುಡುಗು ಮಿಂಚು ಗಾಳಿ ಹುಟ್ಟಿಕೊಂಡು ಜೋರು ಮಳೆ ಶುರುವಾಯಿತು. ರಾತ್ರಿ ಗಾಢವಾಯಿತು. ಆ ಕಾಲದಲ್ಲಿ ಬೀದಿ ದೀಪಗಳೂ ಇರಲಿಲ್ಲ. ಹಾಗಾಗಿ ಇಡೀ ಕೋಲ್ಕತ್ತಾ ನಗರ ಕತ್ತಲಲ್ಲಿ ಮುಳುಗಿತು. ಮಳೆ ನಿಂತ ಬಳಿಕ ಹಾಲಿನೊಂದಿಗೆ ಗಿರೀಶ್ ಸಾವಿನ ಸಮೀಪಕ್ಕೆ ತೆರಳಿದ್ದ ಆ ವ್ಯಕ್ತಿಯ ಬಳಿಗೆ ಬಂದನು. ಅಲ್ಲಿ ಬೆಳಕೆಂದರೆ ಆಗಾಗ ಆಕಾಶದಲ್ಲಿ ಥಳಗುಡುತ್ತಿದ್ದ ಮಿಂಚಿನ ಸಲಾಕೆಗಳು ಹರಡುತ್ತಿದ್ದ ಹೊಳಪಷ್ಟೆ. ಆ ಧರ್ಮಶಾಲೆಯನ್ನು ಗಿರೀಶ್ ತಲುಪಿದಾಗ ಆ ವ್ಯಕ್ತಿ ಇದ್ದ ಕೊಠಡಿಯ ಬಾಗಿಲು ಮುಚ್ಚಿತ್ತು. ಕೂಗಿದರೆ ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಬಾಗಿಲನ್ನು ತಳ್ಳಿ ತೆಗೆದು ಒಳನಡೆದು ಹೋಗಿ ನೋಡಿದರೆ ತಣ್ಣಗಾಗಿ ಮರಗಟ್ಟಿದ್ದ ಆ ವ್ಯಕ್ತಿಯ ತೋಳಿನ ಸ್ಪರ್ಶವಾಯಿತು. ಆಗೊಮ್ಮೆ ಹೊಳೆದ ಮಿಂಚಿನ ಬೆಳಕಿನಲ್ಲಿ ನೋಡಿದರೆ ಆ ವ್ಯಕ್ತಿ ಬಾಗಿಲ ಹಿಂದಕ್ಕೆ ಸರಿದು ಅಲ್ಲಿಗೆ ಮುದುರಿಕೊಂಡು ಸತ್ತು ಹೋಗಿದ್ದನು. ಪರೀಕ್ಷಿಸಿ ನೋಡಿದ ಗಿರೀಶ್ಗೆ ಆ ವ್ಯಕ್ತಿ ತಾನು ಅಲ್ಲಿಗೆ ಬರುವುದಕ್ಕೆ ಬಹಳ ಮುನ್ನವೇ ತೀರಿ ಹೋಗಿದ್ದಾನೆಂದು ತಿಳಿಯಿತು. ಈ ಸಂದರ್ಭದಲ್ಲಿ ದುಃಖಿತನಾದ ಗಿರೀಶ್ ಶೋಕದಿಂದಲೇ ಮನೆಗೆ ಹಿಂತಿರುಗಿದನು. ಈ ಬಗೆಯ ದುಃಖಭರಿತ ಸಂದರ್ಭಗಳನ್ನು ಈ ನಡುವೆ ಕಂಡು ನೋಡಿ ಎದುರಿಸಿದ ಗಿರೀಶ್ಗೆ ದೇವರಲ್ಲಿದ್ದ ನಂಬಿಕೆ ಕರಗಿ ಹೋಯಿತು. 1866ರಿಂದ 1873 ನಡುವಿನ ಸುಮಾರು ದಶಕದ ಅವಧಿಯಲ್ಲಿ ಅವನು ಸಂಪೂರ್ಣ ನಾಸ್ತಿಕನೇ ಆಗಿ ಹೋಗಿದ್ದನು. ಅವನು ತನ್ನ ಸ್ನೇಹಿತರಿಗೆ ಹಾಗೆಂದೇ ತಿಳಿಸಿದ್ದನು. ತನ್ನ ನಂಬಿಕೆ, ವಿಶ್ವಾಸ ಇತ್ಯಾದಿಗಳನ್ನು ಕುರಿತು ಸ್ನೇಹಿತ ಹಿತೈಷಿಗಳೊಂದಿಗೆ ಹೇಳಿಕೊಳ್ಳುವುದು ಅವನ ಸ್ವಭಾವ. ಆಗ ಅವನ ನೆರೆಹೊರೆಯ ಕೆಲವರು ಕಿರಿಯ ವಯಸ್ಸಿನವರು ಗಿರೀಶನ ದೇವರು ಧರ್ಮವನ್ನು ಕುರಿತು ಅವಿಶ್ವಾಸವನ್ನು ಓರೆಗೆ ಹಚ್ಚಲು ತೀರ್ಮಾನಿಸಿದರು. ದುರ್ಗಾ ಪೂಜೆಯ ಮುನ್ನಾ ದಿನ ಅವರು ಗಿರೀಶನ ಮನೆಯ ಮುಂದಿನ ಹಟ್ಟಿಯಲ್ಲಿ ದುರ್ಗಾಮಾತೆಯ ಮೂರ್ತಿಯೊಂದನ್ನು ತಂದು ಇರಿಸಿದರು. ಮರುದಿನ ಬೆಳಗ್ಗೆ ಮನೆಯಲ್ಲಿ ಗಲಾಟೆಯೋ ಗಲಾಟೆ. ನಂತರ ಗಿರೀಶ್ ಆ ಮೂರ್ತಿಯನ್ನು ನೋಡಿ ತನ್ನ ಮನೆಯ ಅಕ್ಕಪಕ್ಕದವರು ಮಾಡಿರುವ ಕೀಟಲೆ ಇದೆಂದು ಅರಿತುಕೊಂಡನು. ಇಷ್ಟರಲ್ಲಿ ಗಿರೀಶ್ ಮುಂದೇನು ಮಾಡಬಹುದೆಂಬುದನ್ನು ನೋಡಲು ಹೀಗೆ ಮಾಡಿದ್ದವರು ಅಲ್ಲಿಗೆ ಬಂದರು. ಅವರನ್ನು ಕಂಡ ಗಿರೀಶ್ ತನ್ನ ಕೊಠಡಿಗೆ ಹಿಂತಿರುಗಿ ಬಂದು ಸೀಸೆ ರಮ್ ಸೇವನೆ ಮಾಡಿದನು. ಅನಂತರ ಒಂದು ಪಿಕಾಸಿಯನ್ನು ಎತ್ತಿಕೊಂಡು ಬಂದು ಮಣ್ಣಿನ ಆ ಮೂರ್ತಿಯನ್ನು ಚೂರು ಚೂರು ಮಾಡಲು ಮುಂದಾದನು. ಯಾರೊಬ್ಬರೂ ಅವನ ಬಳಿ ಸುಳಿಯದಾದರು. ಆದರೆ ಅವನ ಹಿರಿಯ ಸಹೋದರಿ ಕೂಗಿಕೊಂಡು ದುರ್ಗಾಮೂರ್ತಿಯನ್ನು ಒಡೆಯುವ ಪಾಪ ಕಾರ್ಯವನ್ನು ತಡೆಯುವ ಪ್ರಯತ್ನ ನಡೆಸಿದಳು. ಆದರೆ ಗಿರೀಶ್ ಸುಮ್ಮನಾದನೇ. ದುರ್ಗಾಮೂರ್ತಿಯನ್ನು ತುಂಡು ತುಂಡು ಮಾಡಿದ. ಗಿರೀಶ್ ಆ ಚೂರುಗಳನ್ನು ಮನೆಯ ಹಿಂದಿನ ಹಿತ್ತಲ ಮಣ್ಣಿನಲ್ಲಿ ಹೂತು ಹಾಕಿದನು. ಆ ರಾತ್ರಿ ಗಿರೀಶ್ಗೆ ಜ್ವರ ಕಾಯಿತೆಂದರೆ ಹೇಳತೀರದು. ಸಹೋದರಿ ಚಿಂತಾಕ್ರಾಂತಳಾದಳು. ಆಕೆ ದುರ್ಗಾಮಾತೆಯನ್ನು ಅತೀವ ಭಕ್ತಿಯಿಂದ ಪ್ರಾರ್ಥಿಸಿ ತನ್ನ ಸಹೋದರ ಮಾಡಿದ ತಪ್ಪನ್ನು ಮನ್ನಿಸಬೇಕೆಂದು ಬೇಡಿಕೊಂಡಳು ಮತ್ತು ತಪ್ಪು ಕಾಣಿಕೆಯಾಗಿ ವಿಶೇಷ ನೈವೇದ್ಯ ಸಮರ್ಪಣೆ ಮಾಡಿದಳು. 1876ರಲ್ಲಿ ಗಿರೀಶ್ ತನ್ನ 32ನೇ ವಯಸ್ಸಿನಲ್ಲಿ
ಬಿಹಾರಿಲಾಲ್ ಮಿತ್ರ ಎಂಬುವವರ ಹಿರಿಯ ಮಗಳು ಸುರತ್ ಕುಮಾರಿಯನ್ನು ವಿವಾಹವಾದನು. ವಿವಾಹವಾದ ಕೇವಲ 6 ತಿಂಗಳಿನಲ್ಲಿಯೇ ಬಹಳ ಗಂಭೀರವಾದ ಕಾಲರ ಕಾಯಿಲೆಗೆ ತುತ್ತಾದನು. ಇವನನ್ನು ನೋಡಿಕೊಳ್ಳುತ್ತಿದ್ದ ವೈದ್ಯರು ಇವನು ಬದುಕುವನೆಂಬ ಭರವಸೆಯನ್ನೇ ಕಳೆದುಕೊಂಡರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಹಾಸಿಗೆ ಹಿಡಿದು ಮಲಗಿದ್ದ ಗಿರೀಶ್ನನ್ನು ನೋಡುತ್ತಾ ಅಕ್ಕಪಕ್ಕ ರೋದಿಸುತ್ತಾ ಅವನ ಬಂಧುವರ್ಗದವರು ಕುಳಿತಿದ್ದಾಗ ಅವನಿಗೆ ಒಂದು ಅಪೂರ್ವವಾದ ದೃಶ್ಯ ಕಂಡಿತು. ಸರ್ವಾಭರಣ ಭೂಷಿತೆಯು, ಕೆಂಪು ಅಂಚಿನ ಸೀರೆ ಧರಿಸಿದವಳೂ ಆದ ಓರ್ವ ದಿವ್ಯಾಂಗನೆ ಕಂಡಳು. ಆಕೆಯ ಮುಖದ ತುಂಬ ಕರುಣೆ ವಾತ್ಸಲ್ಯಗಳೇ ತುಂಬಿದ್ದವು. ಆಕೆ ಅವನ ಪಕ್ಕಕ್ಕೆ ಬಂದು ಕುಳಿತು ಅವನ ಬಾಯಿಗೆ ಏನನ್ನೋ ಹಾಕಿ ಹೇಳಿದಳು, ಈ ಪ್ರಸಾದವನ್ನು ತಿನ್ನು, ನೀನು ಗುಣಮುಖನಾಗುವೆ. ಗಿರೀಶ್ಗೆ ನಿಧಾನವಾಗಿ ಪ್ರಜ್ಞೆ ಬರತೊಡಗಿತು. ಅವನ ಸಹೋದರ ಮತ್ತು ಶಿಷ್ಯರೊಂದಿಗೆ ಹಂಚಿಕೊಳ್ಳುತ್ತಾ ಹೀಗೆ ಹೇಳಿದ, 16 ವರ್ಷಗಳ ನಂತರ 1991ರಲ್ಲಿ ಶ್ರೀಮಾತೆ ಶಾರದಾದೇವಿಯವರನ್ನು ನೋಡಲು ಜೈರಾಮ್ ಬಾಟಿಗೆ ಹೋದಾಗ ನನಗೆ ಆಶ್ಚರ್ಯ ಮತ್ತು ಸಂತಸ ಎರಡೂ ಉಂಟಾಯಿತು. ಏಕೆಂದರೆ ಅಂದು ನನಗೆ ಕಾಣಿಸಿಕೊಂಡು ಪ್ರಸಾದ ತಿನ್ನಿಸಿ ತನ್ನ ಪ್ರಾಣ ಉಳಿಸಿಕೊಟ್ಟ ದೈವಿ ಮಹಿಳೆ ಈ ಶಾರದಾ ಮಾತೆಯೇ, ಮತ್ಯಾರೋ ಅಲ್ಲ. ಗಿರೀಶ್ ಬದುಕಿನಲ್ಲಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಒಮ್ಮೆ ಅವನು ಒಂದು ಖಟ್ಲೆಯಲ್ಲಿ ಅಲ್ಪ ಸ್ವಲ್ಪ ಆಸ್ತಿಯನ್ನು ಕಳೆದುಕೊಂಡನು. ಏಕೆಂದರೆ ಅವನು ಸುಳ್ಳು ಮಾಹಿತಿಯನ್ನು ನೀಡಲು ಒಪ್ಪಲಿಲ್ಲ. ಇದರಿಂದಾಗಿ ಅವನು ಮಿತ್ರರು ಮತ್ತು ಬಂಧುಗಳು ಅವನನ್ನು ಅವಿವೇಕಿ ಹೆಡ್ಡನೆಂದು ಜರಿದು ಹಾಸ್ಯ ಮಾಡತೊಡಗಿದರು. ಗಿರೀಶ್ ಬಾಲಕನಾಗಿದ್ದಾಗಲೂ ಸತ್ಯ ಹೇಳುವುದರಿಂದ ಹಿಮ್ಮುಖನಾಗುತ್ತಿರಲಿಲ್ಲ. ಇದರಿಂದಾಗಿ ಅವನ ತಾಯಿ ಶಿಕ್ಷೆ ವಿಧಿಸುತ್ತಾಳೆಂದು ತಿಳಿದಿದ್ದರೂ ಸಹ ಬದುಕಿನ ಆರಂಭದಲ್ಲಿಯೇ ಗಿರೀಶ್ ಈ ಜಗತ್ತಿಗೆ ಕೆಟ್ಟ ಮುಖ ಹೊಂದಿದೆ ಎಂಬುದನ್ನು ಅರಿತಿದ್ದು, ಈ ಸಂಗತಿಯನ್ನು ಕುರಿತೇ ಸ್ವಾಮಿ ವಿವೇಕಾನಂದರು ತಮ್ಮ ಒಬ್ಬ ಮಿತ್ರನಿಗೆ ಎಂಬ ಒಂದು ಪದ್ಯದಲ್ಲಿ ಹೀಗೆ ಹೇಳಿದ್ದಾರೆ, ಎಷ್ಟು ಸಾಧ್ಯವೋ ಅಷ್ಟು ಮೈಗಳ್ಳನಾಗು, ಸಣ್ಣತನ ತೋರು, ತುಚ್ಛ ನೆನೆಸಿಕೊ, ನಾಲಿಗೆ ಮಾತ್ರ ತುಪ್ಪ ಸುರಿಸಲಿ, ಹೃದಯದ ತುಂಬ ವಿಷವಿರಲಿ, ಹೇಳುವುದೆಲ್ಲ ಸುಳ್ಳಾಗಿದ್ದು ಹೀಗೆ ನಿನಗೇ ನೀನು ಗುಲಾಮನಾದರೆ ಇಲ್ಲಿ ಈ ಭೂಮಿಯ ಮೇಲೆ ನಿನಗೆ ಒಂದು ಜಾಗ ಖಾತರಿ. ಆನಂತರ ತನ್ನ ಬಂಡಾಯದ ದಿನಗಳ ಕಥೆಗಳನ್ನು ಹೇಳತೊಡಗಿದನು. ಒಮ್ಮೆ ಸ್ವಾಮಿ ಸುಬೋಧಾನಂದರಿಗೆ ಹೀಗೆ ಹೇಳಿದನು, ಮುಸ್ಲಿಮರ ಒಂದು ಕುಟುಂಬ ನಮ್ಮ ಮನೆಯ ಸಮೀಪವೇ ವಾಸವಿದ್ದು ಅವರು ಸಾಕಿದ್ದ ಕೋಳಿಗಳು ನಮ್ಮ ವಠಾರದೊಳಕ್ಕೆ ಹಾರಿ ಬರುತ್ತಿದ್ದವು. ಅವುಗಳಲ್ಲಿ ಒಂದನ್ನು ಹಿಡಿದುಕೊಳ್ಳಲು ನನಗೆ ಸಾಧ್ಯವಾದಾಗಲೆಲ್ಲ ನಮ್ಮ ಅಡುಗೆ ಮನೆಯವನಿಗೆ ಅಂದು ಕೋಳಿ ಸಾರು ಮಾಡಲು ಹೇಳುತ್ತಿದ್ದೆನು. ಮದ್ಯ ಸೇವನೆಯೊಂದಿಗೆ ಕೋಳಿ ಸಾರಿನ ರುಚಿಯನ್ನು ಅನುಭವಿಸುತ್ತಿದ್ದೆ. ಈ ಮುಸಲ್ಮಾನನ ಮನೆಯವ ತನ್ನ ಕೋಳಿಗಳನ್ನು ಹಿಡಿದು ಕೊಲ್ಲಬಾರದೆಂದು ಹೇಳಿದನಾದರೂ ನಾನು ಅವನ ಮಾತಿಗೆ ಕಿವಿ ಹಾಕಲಿಲ್ಲ. ಕೊನೆಗೆ ಅವನು ನನ್ನ ವಿರುದ್ಧ ನ್ಯಾಯಾಲಯದಲ್ಲಿ ದಾವೆ ಹೂಡಿದನು. ನನಗೆ ನ್ಯಾಯಾಲಯದ ನ್ಯಾಯಾಧೀಶರಿಂದ ಅವರ ಮುಂದೆ ಹಾಜರಾಗುವಂತೆ ಕರೆ ಪತ್ರ ಬಂದಿತು. ನಾನು ಕೂಡ ಒಬ್ಬರು ವಕೀಲರನ್ನು ನೇಮಿಸಿಕೊಂಡು ಶುದ್ಧ ವೈಷ್ಣವನಂತೆ ಬಟ್ಟೆ ಧರಿಸಿದೆನು. ನನ್ನ ಮೇಲ್ಮೈಯನ್ನು ಶ್ರೀ ಕೃಷ್ಣನ ಹೆಸರನ್ನು ಮುದ್ರಣ ಮಾಡಿದ್ದ ಶಾಲ್ನಿಂದ ಮುಚ್ಚಿಕೊಂಡು ಹಣೆಯ ಮೇಲೆ ಕಾಣುವಂತೆ ತಿಲಕ ಹಚ್ಚಿಕೊಂಡು ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡೆನು. ಈ ರೀತಿ ವೇಷ ಹಾಕಿಕೊಂಡು ನನ್ನ ವಕೀಲರ ಜೊತೆಯಲ್ಲಿ ನ್ಯಾಯಾಧೀಶರ ಮುಂದೆ ಹೋಗಿ ನಿಂತೆನು. ನ್ಯಾಯಾಧೀಶರು ನನಗೆ ಹೇಳಿದರು, ಈ ಸಂಭಾವಿತ ಮುಸಲ್ಮಾನ ಹೇಳುತ್ತಾನೆ, ನೀನು ಈತನ ಕೋಳಿಗಳನ್ನು ಕೊಲ್ಲುತ್ತಿದ್ದಿ ಎಂದು. ನಾನು ಕೋಳಿ ಎಂಬ 2 ಅಕ್ಷರಗಳನ್ನು ಕೇಳಿದ್ದೇ ತಡ ನನ್ನ 2 ತೋರು ಬೆರಳುಗಳನ್ನು ಬಳಸಿ ಕಿವಿಯ ದ್ವಾರಗಳನ್ನು ಮುಚ್ಚಿಕೊಂಡು ರಾಧೇ ಕೃಷ್ಣ ರಾಧೇ ಕೃಷ್ಣ ಎಂದು ಪರಿತಪಿಸಿದೆನು. ಮತ್ತೂ ಒಮ್ಮೆ ನ್ಯಾಯಾಧೀಶರು ತಮ್ಮ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ನಾನು ಜೋರಾಗಿ ರಾಧೇ ರಾಧೇ ಎಂದೆನು. ನಂತರ ನನ್ನ ವಕೀಲರು ನ್ಯಾಯಾಧೀಶರಿಗೆ ಹೇಳಿದರು, ಮಹಾಸ್ವಾಮಿ,
ನನ್ನ ಕಕ್ಷಿದಾರರು ಶುದ್ಧ ವೈಷ್ಣವ ಭಕ್ತರು. ಅವರು ಮಾಂಸಾಹಾರವನ್ನು ತಿನ್ನುವುದಿರಲಿ, ಅದಕ್ಕೆ ಸಂಬಂಧಿಸಿದ ಮಾತುಗಳನ್ನೂ ಕೇಳಬಯಸುವುದಿಲ್ಲ. ಈ ವ್ಯಕ್ತಿ ನನ್ನ ಕಕ್ಷಿದಾರರ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ಅವರನ್ನು ವೃಥಾ ಹಿಂಸೆಪಡಿಸುತ್ತಿದ್ದಾರೆ. ಸಾಕ್ಷಿ ಮತ್ತು ಪುರಾವೆಗಳಿಲ್ಲದ ಕಾರಣ ನ್ಯಾಯಾಧೀಶರು ದೂರನ್ನು ಖುಲಾಸೆ ಮಾಡಿ ತಳ್ಳಿ ಹಾಕಿದರು. ಆಗ ನಾನು ಹಾಡತೊಡಗಿದೆ, ಹರಿನಾಮ ಜಪಿಸಿ ಹರಿನಾಮ ಜಪಿಸಿ, ಜಯ ಜಯ ರಾಧೆ ಜಯ ರಾಧೆ. ಹೀಗೆ ಗಿರೀಶ್ ನ್ಯಾಯಾಲಯ ವಿಧಿಸಲಿದ್ದ ಶಿಕ್ಷೆಯಿಂದ ತಪ್ಪಿಸಿಕೊಂಡನು. ಗಿರೀಶ್ ನಟನಾ ಕ್ಷೇತ್ರಕ್ಕೆ ಇಳಿದಾಗ ರಾತ್ರಿ ವೇಳೆ ಮನೆಗೆ ಬಹಳ ತಡವಾಗಿ ಬರುತ್ತಿದ್ದುದರ ಜೊತೆಗೆ ಕಂಠಪೂರ್ತಿ ಕುಡಿದು ಬರುತ್ತಿದ್ದನು. ಕೆಲವೊಮ್ಮೆ ಅವನು ಹಾಗೆ ಬರುತ್ತಿದ್ದಾಗ ದಾರಿಯಲ್ಲಿ ಪೊಲೀಸ್ನವರು ತಡೆಯುತ್ತಿದ್ದರು. ಒಬ್ಬ ಮುಸ್ಲಿಂ ಪೊಲೀಸ್ ಪೇದೆ ಇವನನ್ನು ಆಗಾಗ ತಡೆದು ಹಿಂಸಿಸುತ್ತಿದ್ದುದರ ಜೊತೆಗೆ ಅವನ ಜೇಬನ್ನು ತಡಕಿ ಅಲ್ಲಿ ಇರುತ್ತಿದ್ದ ಹಣವನ್ನು ಲಪಟಾಯಿಸುತ್ತಿದ್ದನು. ಈ ಪೇದೆಗೆ ಪಾಠ ಕಲಿಸಬೇಕೆನಿಸಿತು ಗಿರೀಶ್ಗೆ. ಒಂದು ರಾತ್ರಿ ಹಂದಿಯ ತಲೆಬುರುಡೆಯನ್ನು ಶಾಲ್ನಲ್ಲಿ ಮುಚ್ಚಿಕೊಂಡು ಬಂದನು. ಅದೇ ಪೇದೆ ಅವನನ್ನು ತಡೆದಾಗ ಹಂದಿಯ ತಲೆಯನ್ನು ಅವನತ್ತ ಒಗೆದನು. ಮುಸಲ್ಮಾನರು ಹಂದಿಯನ್ನು ಮುಟ್ಟುವುದು ನಿಷಿದ್ಧ. ಹಾಗಾಗಿ ಆ ಪೇದೆ ಹಂದಿಯ ತಲೆಯನ್ನು ಕಂಡವನೇ ಓಡಿದನು ಮತ್ತು ಮುಂದೆಂದೂ ಅವನು ಗಿರೀಶನ ತಂಟೆಗೆ ಬರಲಿಲ್ಲ. ಜೈ ಶ್ರೀರಾಮಕೃಷ್ಣ.